So guys, in today's session, we are going to study a topic which is called as products of electrolysis. What it is? Products of electrolysis. So ಏನಿದು products of electrolysis ಅಂದ್ರೆ? So basically I'll just give you a brief note of this. So ಯಾವಾಗ ನಾವು electrolysis ಮಾಡ್ತೀವಲ್ವಾ? Okay, of course ಈಗ electrolysis ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಗಿದೆ. So whenever we are doing the electrolysis, what are the products we are going to obtain? ಏನ್ ಹೇಳ್ತೀವಿ ನಾವು ಎಲೆಕ್ಟ್ರೋಲಿಸಿಸ್ ಮಾಡಿದಾಗ ನಮಗೆ ಯಾವ ತರ ಪ್ರೊಡಕ್ಟ್ಸ್ ನಮ್ಮ ಕ್ಯಾಥೋಡ್ ಮತ್ತೆ ಆನೋಡ್ ಹತ್ರ ಬರುತ್ತೆ ಅನ್ನೋದನ್ನೇ ನಾವಿಲ್ಲಿ ಸ್ಟಡಿ ಮಾಡಕ್ ಹೋಗ್ತೀವಿ. ಸರ್ ಅದರಲ್ಲಿ ಏನುಂಟು ಸರ್ ಅಷ್ಟು ನಾವು ಸ್ಟಡಿ ಮಾಡೋದು ತುಂಬಾನೇ ಉಂಟು ಮೈ ಗೈಸ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ದೇರ್ ಆರ್ ಟೂ ಸೆನಾರಿಯೋಸ್. ಫಾರ್ ಎಕ್ಸಾಂಪಲ್ NaCl ನಮಗೆ ಗೊತ್ತುಂಟು ಅಲ್ವಾ? NaCl of course all know that it's a table salt. But in chemistry we can divide this NaCl into two forms. What are those two forms? One is my molten NaCl. What it is? One is my molten NaCl and another is my aqueous NaCl. One is my aqueous NaCl. Molten NaCl means it will be in a semi-solid state, whereas my aqueous NaCl means of course it will be 100% liquid state. Alva? ಈಗ ಕ್ವಶನ್ ಏನು ಅರೈಸ್ ಆಗುತ್ತಂದ್ರೆ of course I can electrolyze both of this. The question whatever it appears over here, molten NaCl ಮಾಡತಿಗೆ ಬರೋ products, whether it will be same when I am doing aqueous NaCl electrolysis. Products of molten NaCl ಮತ್ತೆ products of aqueous NaCl ಸೇಮ್ ಆಗಿರುತ್ತಾ ಎಲೆಕ್ಟ್ರೋಲೈಸ್ ಮಾಡತಿಗೆ? ಸೊ ಇದ್ರ ಬಗ್ಗೆನೇ ನಾವು ಇಲ್ಲಿ ಸ್ಟಡಿ ಮಾಡಕ್ಕೆ ಹೋಗ್ತಾ ಇದೀವಿ. ಅರ್ಥ ಆಗ್ತಾ ಉಂಟಾ? ಸೊ ಯಾವಾಗ ನಾವು ಎಲೆಕ್ಟ್ರೋಲಿಸಿಸ್ ಆಫ್ ಮೋಲ್ಟನ್ NaCl ಮಾಡ್ತೀನಿ, ಏನೋ ಒಂದು ಪ್ರೊಡಕ್ಟ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ A ಬಂತು. ಅದೇ ರೀತಿ ನಾನು ಎಕ್ವೆಸ್ NaCl ಎಲೆಕ್ಟ್ರೋಲೈಸ್ ಮಾಡಿದಾಗ ನಂಗೆ ಪ್ರೊಡಕ್ಟ್ಸ್ A ಬರುತ್ತೋ ಬರಲ್ವೋ ಅನ್ನೋದನ್ನೇ ನಾವಿಲ್ಲಿ ನೋಡಕ್ಕೆ ಹೋಗ್ತಾ ಇರೋದು. ಬಟ್ ಇನ್ ಆರ್ಡರ್ ಟು ರೆಡ್ಯೂಸ್ ಯುವರ್ ಕ್ಯೂರಿಯಾಸಿಟಿ, ರಿಮೆಂಬರ್ ವೆನ್ ಯು ಆರ್ ಡೂಯಿಂಗ್ ಯುವರ್ ಎಕ್ವೆಸ್ NaCl electrolysis, of course you're not going to get A as your product, whereas you're going to get B as your product. That means the products are varying. The products will change. It will not remain same. So what are the factors? First let us understand ಯಾಕೆ ನಮಗೆ ಆತರ different products ಬರ್ತಾ ಉಂಟು. What are the reasons? Okay. So first important point you have to remember, ಯಾವತ್ತೇ ಆಗಲಿ the products of electrolysis okay, it depends upon the nature of material, being electrolyzed and types of electrodes being used and types of electrodes being used. ಏನ್ ಹೇಳುತ್ತೆ ಫಸ್ಟ್ ಪಾಯಿಂಟ್, ನಮ್ಗೆ ಯಾವತ್ತೇ ಅಲ್ಲಿ ನಾವು ಎಲೆಕ್ಟ್ರೋಲಿಸಿಸ್ ಮಾಡ್ತಾ ಇದೀವಿ ಅಂದಾಗ ನಮಗೆ ಬರೋ ಪ್ರೊಡಕ್ಟ್ಸ್ ಏನಿರುತ್ತಲ್ವಾ, ವಾಟ್ ಎವರ್ ದಿ ಪ್ರೊಡಕ್ಟ್ಸ್ ಯು ಆರ್ ಗೋಯಿಂಗ್ ಟು ಗೆಟ್, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಸ್ಟ್ ಥಿಂಗ್, ಯಾವ ತರದ ಮೆಟೀರಿಯಲ್ ನ ನೀವು ಯೂಸ್ ಮಾಡ್ತಿದ್ದೀರಾ ಎಲೆಕ್ಟ್ರೋಲಿಸಿಸ್ಗೆ, ದಟ್ ಈಸ್ ಅದು ಮೋಲ್ಟನ್ ಆಗಿರುತ್ತೋ ಅಥವಾ ಎಕ್ವೆಸ್ ಆಗಿರುತ್ತೋ, ಅದು ಫಸ್ಟ್ ಥಿಂಗ್ ನಾವು ನೋಡ್ಕೋಬೇಕು. ಸೆಕೆಂಡ್ ಏನ್ ಇಂಪಾರ್ಟೆಂಟ್ ಥಿಂಗು, ಯಾವ ತರದ ಎಲೆಕ್ಟ್ರೋಡ್ಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ. ಅಫ್ಕೋರ್ಸ್ ಈಗ ಕ್ವಶನ್ ಇರುತ್ತೆ, ಸರ್ ಎಲೆಕ್ಟ್ರೋಡ್ಸ್ ನ ಯಾವ ತರ ಅಂದ್ರೆ ಅದು ಯಾವ ತರ ಟೈಪ್ ಅಲ್ಲಿ ಇರುತ್ತೆ? ಅಫ್ಕೋರ್ಸ್ ಗೈಸ್ ಅದು ನಿಮ್ಗೆ ಸೆಕೆಂಡ್ ಪಾಯಿಂಟ್ ಅಲ್ಲಿ ಗೊತ್ತಾಗುತ್ತೆ. ಏನ್ ಹೇಳ್ತಾರೆ ಸೆಕೆಂಡ್ ಪಾಯಿಂಟ್ ಅಲ್ಲಿ, ಇಫ್ ಎಲೆಕ್ಟ್ರೋಡ್ಸ್ ಆರ್ ಇನರ್ಟ್, ಏನಿದು ಇನರ್ಟ್ ಅಂದ್ರೆ ನ್ಯೂ ವರ್ಡ್ ಅಲ್ವಾ. ಎಲೆಕ್ಟ್ರೋಡ್ಸ್ ಅಲ್ಲಿ ಇನರ್ಟ್ ಅಂದ್ರೆ ಏನು? ಬೇಸಿಕಲಿ ಎಲೆಕ್ಟ್ರೋಡ್ಸ್ ಆರ್ ಇನರ್ಟ್ ಅಂದ್ರೆ they don't participate in the reaction. ಅರ್ಥ ಆಗ್ತಾ ಉಂಟಾ? ಎಲೆಕ್ಟ್ರೋಡ್ಸ್ ಆರ್ ಇನರ್ಟ್ ಅಂದ್ರೆ ಅರ್ಥ ಏನು? ಎಲೆಕ್ಟ್ರೋಡ್ಸ್ ಬೇಕು ನಮಗೆ, ಒಂದು ಕ್ಯಾಥೋಡ್ ಒಂದು ಆನೋಡ್ ಬೇಕಿತ್ತು, ಆದ್ರೆ ಅದು ಯಾವ ತರ ಎಲೆಕ್ಟ್ರೋಡ್ಸ್ ಆಗಿರುತ್ತೆ ಅಂದ್ರೆ ಅವು ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಕೊಡಬೇಕು ಇನರ್ಟ್ ಎಲೆಕ್ಟ್ರೋಡ್ಸ್ ಅಂದ್ರೆ ಅದು ನಿಮ್ಮ ಪ್ಲಾಟಿನಮ್ ಅಥವಾ ಗೋಲ್ಡ್ ಆಗಿರುತ್ತೆ. Platinum and gold are the examples for your inert electrodes. Inert means why we are using it? The only reason for their usage is they will be acting as a source or a sink
source or a sink for electrons. Source or a sink for electrons. ಹಾಗಾದ್ರೆ ಅರ್ಥ ಏನು ಸರ್? ಕೆಲವೊಂದು ರಿಯಾಕ್ಷನ್ ನಾವು ಮಾಡ್ತಾ ಇದ್ದಾಗೆ ಅಂದಾಗ ಏನಾಗಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಾನು NaCl ನ ಮಾಡ್ತಾ ಇದ್ದೀನಿ. NaCl ಮಾಡಬೇಕು ಅಂದ್ರೆ ನಂಗೆ ಬೇಕಾಗಿರೋ ಅಯಾನ್ಸ್ ಯಾವ್ದು? ಅದು ಒಂದು Na ಪ್ಲಸ್ Cl ಮೈನಸ್. ನಂಗೆ ಯಾವ ಬೇರೆ ಅಯಾನ್ಸ್ ಬೇಡ. ಸೊ ಆ ತರ ಟೈಮಲ್ಲಿ ಏನ್ ಮಾಡ್ಬೇಕು, ಈಗ Na ಪ್ಲಸ್ ಬರ್ತಾ ಉಂಟು ಅರ್ಥ ಏನು? ಎಲೆಕ್ಟ್ರಾನ್ಸ್ ಕೊಡ್ತಾ ಉಂಟಲ್ವಾ. ಸೊ ಆ ಎಲೆಕ್ಟ್ರಾನ್ಸ್ ಎಲ್ಲೋ ಒಂದು ಬೇರೆ ಕಡೆ ಯೂಸ್ ಆಗ್ಬೇಕು. ಸೊ ಆ ಒಂದು ಯೂಸ್ ಯಾರು ಮಾಡ್ಕೊಂತಾರೆ? ಈ ಪ್ಲಾಟಿನಂ ಎಲೆಕ್ಟ್ರೋಡ್. ಪ್ಲಾಟಿನಂ ಮೂಲಕ ಹೋಗಿ Cl ಕೊಡುತ್ತೆ. ಆದ್ರೆ ಏನ್ ಮಾಡ್ತಾ ಉಂಟು, ತನ್ನ ತಾನದು ಏನು ಆಕ್ಸಿಡೈಸ್ ಅಥವಾ ರಿಡ್ಯೂಸ್ ಮಾಡ್ಕೊಂಡಿರೋದಿಲ್ಲ. ಪ್ಲಾಟಿನಂ Pt ಪ್ಲಸ್ ಆಗೋದಿಲ್ಲ, ಅದೇ ರೀತಿ Au ಇದ್ದು Au3+ ಆಗೋದಿಲ್ಲ. ಓನ್ಲಿ ಅದು ಏನ್ ಆಕ್ಟ್ ಮಾಡುತ್ತೆ, ಏನ್ ಎಲೆಕ್ಟ್ರಾನ್ಸ್ ಬೇರೆ ಒಂದು ಅಯಾನ್ ಬಿಟ್ಕೊಡ್ತಾ ಉಂಟು, ತನ್ನ ಮೂಲಕದಿಂದ ಬೇರೆ ಒಂದು ಎಲೆಕ್ಟ್ರಾನ್, ಆ ಎಲೆಕ್ಟ್ರಾನ್ ಯಾವ್ದಕ್ ಬೇಕು ಇನ್ನೊಂದು ಮಿಕ್ಸ್ಚರ್ಗೆ ಅಲ್ಲಿಗೆ ಅದು ಟ್ರಾನ್ಸ್ಫರ್ ಮಾಡುತ್ತೆ. ಆ ರೀಸನ್ ಇಂದನೇ ನಾವೇನ್ ಹೇಳ್ತೀವಿ, ಇನರ್ಟ್ ಎಲೆಕ್ಟ್ರೋಡ್ಸ್ ಓನ್ಲಿ ಆಕ್ಟ್ ಆಸ್ ಅ ಸೋರ್ಸ್ ಆರ್ ಅ ಸಿಂಕ್ ಫಾರ್ ದಿ ಎಲೆಕ್ಟ್ರೋಡ್ಸ್, ಸಾರಿ ಫಾರ್ ಯೋರ್ ಎಲೆಕ್ಟ್ರಾನ್ಸ್. ಸೊ ಆ ತರ ಒಂದು ಎಲೆಕ್ಟ್ರೋಡ್ಸ್ ನಾವೇನಂತ ಹೇಳ್ತೀವಿ, ದೇ ಆರ್ ಕಾಲ್ಡ್ ಆಸ್ ಯೋರ್ ಇನರ್ಟ್ ಎಲೆಕ್ಟ್ರೋಡ್ಸ್. ಓಕೆ, ಸೆಕೆಂಡ್ ಥರ್ಡ್ ಪಾಯಿಂಟ್ ಬಂದಾಗ, ಇಫ್ ದಿ ಎಲೆಕ್ಟ್ರೋಡ್ ಇಸ್ ರಿಯಾಕ್ಟಿವ್, ಇಫ್ ದಿ electrode is reactive, it participates in the electrode reaction. It participates in the electrode reaction. In the electrode reaction, thus the products of electrolysis may be different for reactive and inert electrodes. ಹಾಗಾದ್ರೆ ಅರ್ಥ ಏನು ಸರ್? ಈಗ ಫಾರ್ ಎಕ್ಸಾಂಪಲ್ ನಮ್ಮ ಡೇನಿಯಲ್ ಸೆಲ್ ನ ತಗೋಣ. ಅಲ್ಲೇನ್ ಯೂಸ್ ಮಾಡಿದ್ವಿ ನಾವು ಎಲೆಕ್ಟ್ರೋಡ್ಸ್ ಆಗಿ? ಕಾಪರ್ ಅಂಡ್ ಜಿಂಕ್. ಅಫ್ಕೋರ್ಸ್ ಅಲ್ಲಿ ಏನಾಗ್ತಾ ಇತ್ತು, ಜಿಂಕ್ ಕೂಡ ಡಿಸೋಸಿಯೇಟ್ ಆಗ್ತಾ ಇತ್ತು, ಕಾಪರ್ ಹೋಗಿ ಕೂಡ ಅಸೋಸಿಯೇಟ್ ಆಗ್ತಾ ಇತ್ತು. ಸೊ ಅಲ್ಲಿ ಏನಾಗ್ತಾ ಉಂಟು, ಎಲೆಕ್ಟ್ರೋಡ್ಸ್ ವರ್ ಇನ್ವಾಲ್ವ್ಡ್ ಇನ್ ದಿ ರಿಯಾಕ್ಷನ್ ಅಲ್ವಾ. ಸೊ ಆ ತರ ಎಲೆಕ್ಟ್ರೋಡ್ಸ್ ನಾವ್ ಏನಂತ ಹೇಳ್ತೀವಿ, ದೇ ಆರ್ ರಿಯಾಕ್ಟಿವ್ ಎಲೆಕ್ಟ್ರೋಡ್ಸ್. ವೈ? ಬಿಕಾಸ್ ದೇ ಆರ್ ಇನ್ವಾಲ್ವ್ಡ್ ಇನ್ ದಿ ರಿಯಾಕ್ಷನ್. ಸೊ ಯಾವತ್ತು ನಾವು ಇನರ್ಟ್ ಎಲೆಕ್ಟ್ರೋಡ್ಸ್ ಅಂತ ತಗೊಂತೀವಿ, ಅದೇ ರೀತಿ ನಮ್ಮ ರಿಯಾಕ್ಟಿವ್ ಎಲೆಕ್ಟ್ರೋಡ್ಸ್ ಅಂತ ತಗೊಂತೀವಿ, ಅಲ್ಲೂ ಕೂಡ ನಮ್ಮ ಪ್ರೊಡಕ್ಟ್ಸ್ ಚೇಂಜ್ ಆಗೋದು ನೆಸೆಸಿಟಿ ಇದ್ದೇ ಇರುತ್ತೆ, ಚೇಂಜ್ ಆಗುತ್ತೆ ಅನ್ನೋದೇ ನಮ್ಗೆ ಥರ್ಡ್ ಪಾಯಿಂಟ್ ಅಲ್ಲಿ ಅವರು ಹೇಳ್ತಾ ಇರೋದು. ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ಹೇಳಿದ್ರು, ಎಲೆಕ್ಟ್ರೋಡ್ಸ್ ಇನರ್ಟ್ ಆಗಿದ್ರೆ ಆ ಎಲೆಕ್ಟ್ರೋಡ್ಸ್ ರಿಯಾಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗಿರೋದು. ಆದ್ರೆ ನಿಮ್ಮ ಎಲೆಕ್ಟ್ರೋಡ್ ಎಲ್ಲರೂ ರಿಯಾಕ್ಟಿವ್ ಆಗಿದೆ ಅಂದಾಗ ಏನಾಗುತ್ತೆ, ಆ ಎಲೆಕ್ಟ್ರೋಡ್ಸ್ ರಿಯಾಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಇನ್ವಾಲ್ವ್ ಆಗಿ ಏನ್ ಮಾಡುತ್ತೆ, ಎಲೆಕ್ಟ್ರೋಲಿಸಿಸ್ ಆದ್ಮೇಲೆ ಬರೋ ಪ್ರೊಡಕ್ಟ್ಸ್ ನ ಚೇಂಜ್ ಮಾಡುತ್ತೆ. ಏನ್ ಮಾಡುತ್ತೆ? ಚೇಂಜ್ ಮಾಡುತ್ತೆ. ದ ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್, whatever the products you are going to get in the electrolysis, that is the products of electrolysis depends on the different oxidizing and reducing species present in the electrolytic cell, and there, this is very much important, and their standard electrode potentials, this is very much important to understand. ಏನ್ ಹೇಳ್ತಾರೆ, ಯಾವಾಗ ನಿಮ್ಗೆ ಒಂದು ಪ್ರಾಡಕ್ಟ್ ಸಿಗ್ತಾ ಉಂಟು ಎಲೆಕ್ಟ್ರೋಲಿಸಿಸ್ ಆದ್ಮೇಲೆ, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಅಲ್ಲಿ ಯಾವ ಒಂದು ಆಕ್ಸಿಡೈಸಿಂಗ್ ಸ್ಪೀಶೀಸ್ ಇರುತ್ತೆ ಅಥವಾ ಯಾವ ರೀತಿಯಲ್ಲಿ ನಿಮ್ಮ ರೆಡ್ಯೂಸಿಂಗ್ ಸ್ಪೀಶೀಸ್ ಇರುತ್ತೆ. ನಾನು ಎಕ್ಸಾಂಪಲ್ ಕೊಡ್ತೀನಿ, ಡೋಂಟ್ ವರಿ ಅಬೌಟ್ ದಿಸ್. ಆದ್ರೆ ಫಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಯಾವಾಗ್ಲೇ ಒಂದು ಎಲೆಕ್ಟ್ರೋಲಿಸಿಸ್ ಮಾಡಿದ್ಮೇಲೆ ಒಂದು ಪ್ರಾಡಕ್ಟ್ ಬರ್ತಾ ಉಂಟು ಅಂದಾಗ ನೀವು ಅಲ್ಲಿ ಏನ್ ಜ್ಞಾಪಕ ಇಟ್ಕೋಬೇಕು ಅಂದ್ರೆ, ಫಸ್ಟ್ ಅಲ್ಲಿ ಆ ಎಲೆಕ್ಟ್ರೋಲಿಸಿಸ್ ಆದಾಗ ಏನೇನೆಲ್ಲ ಅಯಾನ್ಸ್ ಅಲ್ಲಿ ಬರೋ ಚಾನ್ಸಸ್ ಉಂಟು ಅಂತ ನೋಡ್ಕೋಬೇಕು. ಅದೇ ಅವ್ರು ಹೇಳ್ತಾ ಇರೋದು, ಇಟ್ ಡಿಪೆಂಡ್ಸ್ ಆನ್ ದಿ ಡಿಫ್ರೆಂಟ್ ಆಕ್ಸಿಡೈಸಿಂಗ್ ಅಂಡ್ ರೆಡ್ಯೂಸಿಂಗ್ ಸ್ಪೀಶೀಸ್. ಕ್ಯಾಟಯಾನ್ ಮತ್ತೆ ಆನಯಾನ್ ಇರೋದು ಇದ್ದೇ ಇರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಟಯಾನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಆನಯಾನ್ಸ್ ಇರುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಹೊರತುಪಡಿಸಿ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ ಒಂದು ಆಕ್ಸಿಡೈಸಿಂಗ್ ಮತ್ತೆ ರೆಡ್ಯೂಸಿಂಗ್ ಸ್ಪೀಶೀಸ್ ಆಕ್ಸಿಡೈಸ್ ಅಥವಾ ರೆಡ್ಯೂಸ್ ಆದ್ಮೇಲೆ ಏನೋ ಒಂದು ನಮಗೆ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಬರುತ್ತೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್. ಸೊ ಆ ಒಂದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಮೇಲೂ
ಡಿಪೆಂಡ್ ಆಗಿರುತ್ತೆ. ಸೊ ದೀಸ್ ಆರ್ ದಿ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ by taking one suitable example. So let us now go with my first example so that you'll come to know what does these 4 points refers to. Okay. So guys, first of all we'll take an example of when molten NaCl is electrolyzed. Molten NaCl is electrolyzed. ಹಾಗಾದ್ರೆ ಅರ್ಥ ಏನು? ಕಂಪ್ಲೀಟ್ ಆಗಿ ಸಾಲಿಡ್ NaCl ನ ಏನ್ ಮಾಡ್ತಿದ್ದೀನಿ, ಅದನ್ನ ನಾನು ಎಲೆಕ್ಟ್ರೋಲೈಸ್ ಮಾಡ್ತಾ ಇದ್ದೀನಿ. ಸೊ ಚಾನ್ಸಸ್ ಏನುಂಟು ಅಲ್ವಾ, ಏನ್ ಚಾನ್ಸಸ್ ಉಂಟು? ಅಫ್ಕೋರ್ಸ್ ಮೋಲ್ಟನ್ NaCl ಅಂದ್ರೆ ಈಗ ನಂಗೆ ಚಾನ್ಸ್ ಇರೋದು ಒಂದು ಕ್ಯಾಟಯಾನ್ ಸಿಗುತ್ತೆ, ಅದು ನನ್ನ Na+ ಆಗಿರುತ್ತೆ. ಸೊ Na+ ಒಂದು ಕ್ಯಾಟಯಾನ್ ಯಾವಾಗ ಬಂತಿದ್ದು, ಕ್ಯಾಟಯಾನು Na+, 1 ಕ್ಯಾಟಯಾನು. ಅದೇ ರೀತಿ ಇನ್ನೊಂದು ಆನಯಾನ್ ಇರುತ್ತೆ, ಯಾವ್ದದು Cl-. So as soon as I am electrolyzing my molten NaCl, there is a 2 chances, that is one cation, that is my Na+, another one anion, that is your Cl-. But of course I know at the cathode what type of a reaction happens. Of course I have said RCB, reduction at the cathode body. Cathode ಇಲ್ಲಿ ಏನ್ ಎಲೆಕ್ಟ್ರೋಡ್, it is of course a negatively charged electrode. So negatively charged electrode ಹತ್ರ ಏನ್ ಹೋಗುತ್ತೆ, ಪಾಸಿಟಿವ್ಲಿ ಚಾರ್ಜ್ ಬರುತ್ತಲ್ವಾ. ಸೊ Na+ ಕ್ಯಾಥೋಡ್ ಹತ್ರ ಹೋಗುತ್ತೆ. ಕ್ಯಾಥೋಡ್ ಅಲ್ಲಿ ಏನಾಗೋದು, ರಿಡಕ್ಷನ್, RCB. ರಿಡಕ್ಷನ್ ಅಂದ್ರೆ ಏನು, ಗೇನಿಂಗ್ ಆಫ್ ಎಲೆಕ್ಟ್ರಾನ್ಸ್. ಸೊ ಒಂದು ಎಲೆಕ್ಟ್ರಾನ್ ನ ತಗೊಂಡು ಅದೇನ್ ಕೊಡುತ್ತೆ, ಈಗ ಸೋಡಿಯಂ ಮೆಟಲ್. ಅದೇ ರೀತಿ ಆನೋಡ್ ಇಸ್ ವಾಟ್, ಇಟ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್. ಇದತ್ರ ಯಾವ ತರ ಅಯಾನ್ಸ್ ಬರುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ಆನೋಡ್ ಅಲ್ಲಿ ಏನಾಗುತ್ತೆ, OA, ದಟ್ ಇಸ್ ಆಕ್ಸಿಡೇಷನ್ ಅಟ್ ಆನೋಡ್. That is Cl- is going to lose 1 electron to give you what, half Cl2 gas plus 1 electron. ಯಾಕೆ ಇಲ್ಲಿ half ಬರ್ದೆ, in order to satisfy my stoichiometry ಅಲ್ವಾ. 1 Cl- ಇರುತ್ತೆ, ಇಲ್ಲಿ 2 cancel ಆಗುತ್ತೆ. once again I'll get a Cl minus ಇದ್ದು -1 electron. ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗಿದೆಯಾ ಅಲ್ವಾ. ಸೊ when you're electrolyzing your molten NaCl, remember, when you are electrolyzing the molten NaCl, we are getting the products as what? Products. One is my sodium metal, and another is my chlorine gas. So these are the products I am obtaining when I am electrolyzing my molten NaCl. But the scenario changes. What I am saying, the scenario changes when I am going to electrolyze with my aqueous NaCl. ಈಗೇನ್ ಮಾಡ್ತಿದ್ದೀನಿ, ನಾನು ಅದೇ NaCl ನ ವಾಟರ್ ಗೆ ಹಾಕಿ ಡಿಸಾಲ್ವ್ ಮಾಡಿಕೊಂಡು ಅದರ ಮೂಲಕ ಈಗ ನಾನು ಎಲೆಕ್ಟ್ರೋಲಿಸಿಸ್ ನ ಮಾಡ್ತೀನಿ. ಫಸ್ಟ್ ನಾವೇನ್ ನೋಡ್ಕೊಳ್ಳೋಣ, ಏನೆಲ್ಲ ಪಾಸಿಬಲ್ ನಮ್ ಕ್ಯಾಟಯಾನ್ಸ್ ಮತ್ತೆ ಆನಯಾನ್ಸ್ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಅಫ್ಕೋರ್ಸ್ NaCl ಅಂದ್ರೆ ಏನೇನ್ ಬರ್ಬೋದು, Na+ ಬರುತ್ತೆ, Cl- ಬರುತ್ತೆ, ಅಫ್ಕೋರ್ಸ್ ಬರ್ಲೇಬೇಕು. aqueous ಅಂದ್ರೆ ಅರ್ಥ ಏನು, ಐ ಹ್ಯಾವ್ ಯೂಸ್ಡ್ ಮೈ ವಾಟರ್. ಸೊ ವಾಟರ್ ಕೂಡ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಬ್ರೇಕ್ ಆಗೇ ಆಗುತ್ತೆ. ಸೊ ಇನ್ನೇನು ಅಯಾನ್ ಸಿಗ್ಬೋದು ನಂಗೆ, H+ ಮತ್ತೆ OH-. ಏನ್ ಸಿಗುತ್ತೆ, H+ ಮತ್ತೆ OH-. ಸೊ ಯುವೆಲ್ಡ್ ಅಯಾನ್ಸ್ ಎಲ್ಲಿಂದ ಬರ್ತಾ ಉಂಟು, ಬೈ ದಿ ಬ್ರೇಕಿಂಗ್ ಆಫ್ ಯೋರ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್. ಸಾಲ್ವೆಂಟ್ ಅಂತ ಹೇಗೆ ಗೊತ್ತಾಗುತ್ತೆ ಸರ್, ಯಾಕೆ ಇಲ್ಲಿ ಅದಕ್ಕೆ ನಾವು ಇಲ್ಲಿ ಏನ್ ಯೂಸ್ ಮಾಡಿದೀವಿ, aqueous ಅಂದ್ರೆ ಅರ್ಥ ಏನು, ಆ ಒಂದು ಸಾಲ್ಟ್ ನ ನೀವು ವಾಟರ್ ಅಲ್ಲಿ ಹಾಕಿದೀರಾ ಅಂತ ತಾನೆ. ಸೊ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಏನಾಗುತ್ತೆ, NaCl ಬ್ರೇಕ್ ಆಗ್ತಾ ಉಂಟು, ಅದ್ರ ಜೊತೆ ಏನಾಗುತ್ತೆ, ವಾಟರ್ ಕೂಡ ಬ್ರೇಕ್ ಆಗ್ತಾ ಉಂಟು. ಕ್ಲಿಯರಾ? ಓಕೆ, ಈಗ ನಾವು ನೋಡ್ಬೇಕು, ಏನ್ ನೋಡ್ಬೇಕು, ಈಗ ನಮಗೆ ಒಂದು ಕಾಂಪಿಟೇಷನ್ ಬಂದ್ಬಿಡುತ್ತೆ. ಇವೆರಡರಲ್ಲಿ ಕ್ಯಾಟಯಾನ್ ಅಲ್ಲಿ ಯಾವ ಒಂದು ಅಯಾನ್ ಹೋಗಿ ರೆಡ್ಯೂಸ್ ಆಗುತ್ತೆ ಕ್ಯಾಥೋಡ್ ಹತ್ರ, ಅಥವಾ ಇವೆರಡು ಅಯಾನ್ ಅಲ್ಲಿ ಯಾವ ಅಯಾನ್ ಹೋಗಿ ಆಕ್ಸಿಡೈಸ್ ಆಗುತ್ತೆ ಆನೋಡ್ ಹತ್ರ ಅನ್ನೋದನ್ನ ಈಗ ನಾವು ನೋಡ್ಕೋಬೇಕು. ಸೊ ಯಾವತ್ತೇ ಆಗ್ಲಿ, ಈಗ ಕ್ಯಾಥೋಡ್ ಅಂತ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, ದಿಸ್ ಇಸ್ ಯೋರ್ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಅಲ್ಲ, ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್. ಸೊ ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರೋಡ್ ಹತ್ರ ಈಗ ಯಾವ್ಯಾವ ಅಯಾನ್ಸ್ ಹೋಗ್ಬೇಕು, ಒಂದು Na+ ಅಯಾನ್ಸ್ ಹೋಗ್ಬೇಕು, ಇನ್ನೊಂದು H+ ಅಯಾನ್ಸ್ ಹೋಗ್ಬೇಕು. ಆದ್ರೆ ನಾವು ನೋಡ್ತೀವಿ ಇದನ್ನು ಫಸ್ಟ್ ಏನಂತ, Na+ ಅಯಾನ್ ಹೋಗ್ತಾ ಉಂಟು ಅಂದ್ರೆ ಅರ್ಥ ಏನು, ಇಟ್ ವಿಲ್ ಟೇಕ್ 1 ಎಲೆಕ್ಟ್ರಾನ್. Na+ aqueous ಅಲ್ವಾ, ಏನಾಗುತ್ತೆ ಇದು Na ಸಾಲಿಡ್. ಸಿಮಿಲರ್ಲಿ H+ ಕೂಡ ಸುಮ್ನೆ ಇರುತ್ತಾ, ಅದು ಹೋಗಿ ಒಂದು ಎಲೆಕ್ಟ್ರಾನ್ ತಗೊಳ್ಳೋ ಚಾನ್ಸಸ್ ಇರುತ್ತೆ,
ಅದೇನಾಗುತ್ತೆ half H2 gas. So these are the possible two reaction. Mark my words, I am saying possibility. These are the possible two reaction which can occur at the cathode. But among these two, any one is possible. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನಮ್ಮ ಫೋರ್ತ್ ಪಾಯಿಂಟ್ ನೀವು ಗಮನ ಕೊಡ್ಬೇಕು. ಏನು? Products of the electrolysis depends on the different oxidizing and reducing species. ಇಲ್ಲೇನಾಗುತ್ತೆ, ದೇ ಆರ್ ಡಿಫ್ರೆಂಟ್ ಸ್ಪೀಶೀಸ್. Na+ ಒಂದು ಸ್ಪೀಶೀಸ್ ಆದ್ರೆ H+ ಒಂದು ಸ್ಪೀಶೀಸ್. ಆ ತರ ಒಂದು ಸ್ಪೀಶೀಸ್ ಇದ್ದಾಗ ಏನಾಗುತ್ತೆ, ಅದು ದೇ ವಿಲ್ ಆಲ್ಸೋ ಡಿಪೆಂಡ್ ಅಪಾನ್ ವಾಟ್ ಫ್ಯಾಕ್ಟರ್? ವೆರಿ ಗುಡ್, ದಟ್ ಈಸ್ ಯೋರ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್. ಏನ್ ಹೇಳ್ತಾರೆ? ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ವಿಚ್ ಇಸ್ ಅ ಥಿಯರಿಟಿಕಲ್ ವ್ಯಾಲ್ಯೂ. ಸೊ ಥಿಯರಿಟಿಕಲ್ ವ್ಯಾಲ್ಯೂ ಪ್ರಕಾರ ನಮಗ್ ಗೊತ್ತು, ಈ ನಾಟ್ ನಾವು ವಾಟ್ ವಿ ಕ್ಯಾನ್ ಸೇ ಮೆಜರ್ ಮಾಡಿದಾಗ ಯಾವತ್ತೇ ಒಂದು Na+ Na ಕನ್ವರ್ಟ್ ಆಗ್ತಾ ಉಂಟು ಅಂದಾಗ ಅದಕ್ಕಿರೋ ವ್ಯಾಲ್ಯೂ -2.71 ವೋಲ್ಟ್. ಆಫ್ ಕೋರ್ಸ್ E0 ಆಫ್ H+ ಮತ್ತೆ H ನಿಮಗೆ ಗೊತ್ತು ಎಷ್ಟು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಫಾರ್ ಹೈಡ್ರೋಜನ್. ಆಫ್ ಕೋರ್ಸ್ ಇಟ್ ಇಸ್ 0.00 ವೋಲ್ಟ್ ಅಲ್ವಾ? ಆಫ್ ಕೋರ್ಸ್ ಈ ವ್ಯಾಲ್ಯೂ ನಿಮಗೆ ಗೊತ್ತು. ಈ ವ್ಯಾಲ್ಯೂ ನಾವು ಥಿಯರಿಟಿಕಲ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಈಗ ಇದ್ರ ಮೇಲೆ ಯಾವ ತರ ಡಿಪೆಂಡ್ ಆಗಿರುತ್ತೆ ಅಂದ್ರೆ, ರಿಮೆಂಬರ್, ವೆರಿ ಮಚ್ ಇಂಪಾರ್ಟೆಂಟ್, reaction with higher value of E0 is preferred at cathode. So ಏನ್ ಹೇಳುತ್ತೆ, ಯಾವ E0 ವ್ಯಾಲ್ಯೂ ಜಾಸ್ತಿ ಇರುತ್ತೋ ಆ ಒಂದು ರಿಯಾಕ್ಷನ್ ಕ್ಯಾಥೋಡ್ ಹತ್ರ ಆಗುತ್ತೆ. ಸೊ ವೆನ್ ಐ ಆಮ್ ಸೀಯಿಂಗ್ ದಿ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್, ಅಫ್ ಕೋರ್ಸ್ Na+ ಏನುಂಟು ಇಲ್ಲಿ ಮೈನಸ್ ಉಂಟು, ಅದು E0 ಏನುಂಟು ಇಲ್ಲಿ ಪ್ಲಸ್ ಉಂಟು. ಸೊ ಯಾವೊಂದು ರಿಯಾಕ್ಷನ್ ಆಗುತ್ತೆ ಈಗ? ಎಸ್, ದ ಸೆಕೆಂಡ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ ದಿ ಕ್ಯಾಥೋಡ್. ಅಂದ್ರೆ ಅರ್ಥ ಏನು? ಯುವೆಲ್ಟ್ ಅಲ್ಲಿ ಈಗ ಕಾಂಪಿಟೇಷನ್ ಇತ್ತು, ಕಾಂಪಿಟೇಷನ್ ಅಲ್ಲಿ ಈಗ ಯಾವ್ದು ರೇಸ್ ಅಲ್ಲಿ ಮುಂದುಂಟು? ಅಫ್ ಕೋರ್ಸ್ ಯೋರ್ H+. ಸೊ H+ ಏನ್ ಮಾಡುತ್ತೆ, ಒಂದು ಎಲೆಕ್ಟ್ರಾನ್ ನ ತಗೊಂಡು half H2 ಗ್ಯಾಸ್ ಲಿಬ್ರೇಟ್ ಆಗುತ್ತೆ. ಅರ್ಥ ಆಗ್ತಾ ಉಂಟಾ? ಸೊ ದಿಸ್ ಇಸ್ ದ ರಿಯಾಕ್ಷನ್ ವಿಚ್ ಇಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್ ಅಟ್ ದಿ ಕ್ಯಾಥೋಡ್. ಏಬಲ್ ಟು ಅಂಡರ್ಸ್ಟ್ಯಾಂಡ್? ವೆರಿ ಮಚ್ ಇಂಪಾರ್ಟೆಂಟ್. ಸೊ ಇದೆಲ್ಲಿಂದ ಬಂತು ನಮ್ಗೆ H+? ಅಫ್ ಕೋರ್ಸ್ ವಿ ನೋ ಬೈ ದ ಡಿಸೋಸಿಯೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಅಲ್ವಾ? H2 ಏನಿತ್ತು ಅದೇನಾಗಿರುತ್ತೆ, H+ ಮತ್ತೆ OH- ಕೊಟ್ಟಿರುತ್ತೆ. ಈ H+ ತಾನೇ ಇಲ್ಲಿ ಇರೋದು. ಸೊ ಈ ಡಿಸೋಸಿಯೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂದ ನಮಗೆ H+ ಬಂದಿರೋದು. ಸೊ ಈಗ ನಾನು ರಿಯಾಕ್ಷನ್ ಯಾವ ತರ ಬರೀಬಹುದು ಇದು ಕ್ಯಾಥೋಡ್ ಹತ್ರ? ಬೇಸಿಕಲಿ ಐ ಕ್ಯಾನ್ ರೈಟ್ ದ ರಿಯಾಕ್ಷನ್ ಇನ್ ದಿಸ್ ವೇ. ಸೊ at cathode I am having the reaction as H2O, okay, takes one electron. Instead of writing as a H+, I am directly considering my H2O main product ನ ಯೂಸ್ ಮಾಡ್ಕೊಂತ ಇದೀನಿ. H2O ಏನ್ ಮಾಡುತ್ತೆ, ಒಂದು ಎಲೆಕ್ಟ್ರಾನ್ ನ ತಗೊಂಡು ನಿಮ್ಗೆ ಏನ್ ಕೊಡುತ್ತೆ, half H2 gas plus OH-. ಹೆಂಗೆ ಬಂತು ಈ H2 ಗ್ಯಾಸ್? ಬಿಕಾಸ್ ಇಟ್ ಇಸ್ ಹ್ಯಾವಿಂಗ್ ದಿ ಹೈಯರ್ E0 ವ್ಯಾಲ್ಯೂ. ಸಿಮಿಲರ್ಲಿ at anode ಅಂದ್ಕೂಡ ನಿಮ್ಗೆ ಏನ್ ಬರುತ್ತೆ ಮೈಂಡಿಗೆ? ಅಫ್ ಕೋರ್ಸ್ ಇಟ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್. ಸೊ ನಮ್ಮ ಹತ್ರ ಈಗ ಯಾವ ಇಯಾನ್ಸ್ ಉಂಟು? ಒಂದು Cl- ಉಂಟು, ಇನ್ನೊಂದು OH- ಉಂಟು. ಈ OH ನು ಕೂಡ ನಾನು ವಾಟರ್ ಮೂಲಕನೇ ಬರ್ಕೊಂತೀನಿ. ಯಾವ ತರ? ಫಸ್ಟ್ Cl ನೋಡೋಣ. Cl- ಇದ್ದು ಎಕ್ವೆಸ್ ಅಲ್ಲಿ ಒಂದು ತಗೊಂಡು ಅಥವಾ ಒಂದು ಎಲೆಕ್ಟ್ರಾನ್ ಬಿಟ್ಟು ಏನ್ ಕೊಡುತ್ತೆ, ಹಾಫ್ Cl2 ಗ್ಯಾಸ್ ಪ್ಲಸ್ ಒಂದು ಎಲೆಕ್ಟ್ರಾನ್ ಕೊಡುತ್ತೆ. ಅದೇ ರೀತಿ ವಾಟರ್ ಏನ್ ಮಾಡುತ್ತೆ, 2 water ವಿಚ್ ಇಸ್ ಇನ್ ದ ಲಿಕ್ವಿಡ್ ಸ್ಟೇಟ್, ಡೈರೆಕ್ಟ್ಲಿ ಇಟ್ ಇಸ್ ಗೋಯಿಂಗ್ ಟು ಗಿವ್ ಆಸ್ ಅನ್ ಆಕ್ಸಿಜನ್ ಗ್ಯಾಸ್ ಪ್ಲಸ್ 4H ಪ್ಲಸ್ 4 electron. Of course, ಈಗ ಇಲ್ಲೇನಾಯ್ತು, there are more than one species. So ಇದನ್ನೇನ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಇಲ್ಲೂ ಕೂಡ E0. So E0 when it is taking Cl- ಇದು Cl ಆಗ್ಬೇಕು ಅಂದ್ರೆ we are having 1.36 volt. ಅದೇ ರೀತಿ E0 of H2O ಇದು O2 ಆಗಿ ಕನ್ವರ್ಟ್ ಆಗಬೇಕು ಅಂದ್ರೆ it is having plus of 1.23 volt. But do remember at anode lower value of E0 is preferred.
ಹಾಗಾದ್ರೆ ಅರ್ಥ ಏನು? ಕ್ಯಾಥೋಡ್ ಅಲ್ಲಿ ಹೈಯರ್ ವ್ಯಾಲ್ಯೂ ಆಫ್ ಇ ನಾಟ್ ವಾಸ್ ಪ್ರಿಫರ್ಡ್, ವೆರಾಸ್ ಅನ್ ಆಟ್ ಆನೋಡ್ ಲೋವರ್ ವ್ಯಾಲ್ಯೂ ಆಫ್ ಇ ನಾಟ್ ಇಸ್ ಪ್ರಿಫರ್ಡ್. ಆ ರೀತಿ ನೋಡಿದ್ರೆ ಏನ್ ಗೊತ್ತಾಗ್ತಾ ಉಂಟು ನಮ್ಗೆ? ಆನೋಡ್ ಅಲ್ಲಿ ಆಕ್ಸಿಜನ್ ಗ್ಯಾಸ್, ಆನೋಡ್ ಅಲ್ಲಿ ಏನಾಗ್ಬೇಕಿತ್ತು? ಈಗ ಆಕ್ಸಿಜನ್ ಗ್ಯಾಸ್ ಲಿಬರೇಟ್ ಆಗ್ಬೇಕಿತ್ತು, ಹೌದು ಅಲ್ವೋ? ಆಸ್ ಪರ್ ದ ಥಿಯರಿಟಿಕಲ್ ನಾಲೆಜ್. ಆದ್ರೆ ವೆನ್ ವಿ ಆರ್ ಡೂಯಿಂಗ್ ಎಕ್ಸ್ಪೆರಿಮೆಂಟಲಿ ವಿ ಆರ್ ನೋಟಿಸಿಂಗ್ ದಟ್ ಕ್ಲೋರಿನ್ ಗ್ಯಾಸ್ ಇಟ್ ಸೆಲ್ಫ್ ಇಸ್ ಗೆಟಿಂಗ್ ಲಿಬರೇಟೆಡ್ ಅಟ್ ದಿ ಆನೋಡ್. ಈಗ ಒಂದು ಕ್ವಶನ್ ನಮ್ಗೆ ಅರೈಸ್ ಆಯ್ತು. ಏನಂತ? ಸರ್ ನೀವು ಹೇಳಿದ್ರಿ ಆನೋಡ್ ಹತ್ರ ಇ ನಾಟ್ ವ್ಯಾಲ್ಯೂ ಯಾವ ಕಮ್ಮಿ ಇರುತ್ತೆ ಆ ರಿಯಾಕ್ಷನ್ ತಾನೇ ಪ್ರಿಫರ್ ಆಗ್ಬೇಕಿತ್ತು. ಆ ರಿಯಾಕ್ಷನ್ ಪ್ರಕಾರ ಹೋದ್ರೆ ಆಕ್ಸಿಜನ್ ಗ್ಯಾಸ್ ಲಿಬರೇಟ್ ಆಗ್ಬೇಕಿತ್ತು. ಆದ್ರೆ ಪ್ರಾಕ್ಟಿಕಲ್ ಅಲ್ಲಿ ನಾವು ನೋಡಿದಾಗ ಏನಾಗ್ತಾ ಉಂಟು? ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗ್ತಾ ಉಂಟು. ವಾಟ್ ಇಸ್ ದ ರೀಸನ್? ಸೊ ಹಿಯರ್ ಕಮ್ಸ್ ಅ ಟಾಪಿಕ್ ವಿಚ್ ಇಸ್ ಕಾಲ್ಡ್ ಆಸ್ ಓವರ್ ಪೊಟೆನ್ಶಿಯಲ್. ಏನಿದು ಓವರ್ ಪೊಟೆನ್ಶಿಯಲ್ ಅನ್ನೋದನ್ನ ಫಸ್ಟ್ ನೋಡೋಣ. ಸೊ ಓವರ್ ಪೊಟೆನ್ಶಿಯಲ್ ಅಂದ್ರೆ ಏನು? It is an extra potential. It is an extra potential needed in addition to the theoretical value. In addition to the theoretical value for the liberation. Okay, for the theoretical value ಅಂತ ನೋಡೋಣ. ಹಾಗಾದ್ರೆ ಅರ್ಥ ಏನು ಇದ್ರದ್ದು? ಯಾವಾಗ ವಾಟರ್ ವಾಟರ್ ಆಕ್ಸಿಡೈಸ್ ಆಗಿ ಆಕ್ಸಿಜನ್ ಕೊಡಬೇಕು ಅಂದ್ರೆ ಥಿಯರಿಟಿಕಲ್ ಪ್ರಕಾರ ಎಷ್ಟು ವೋಲ್ಟ್ ಬೇಕಿತ್ತು? ಅದಕ್ಕೆ 1.23 ವೋಲ್ಟ್. ದಿಸ್ ಇಸ್ ಅ ಥಿಯರಿಟಿಕಲ್. ಬಟ್ ವೆನ್ ಯು ಆರ್ ಡೂಯಿಂಗ್ ಎಕ್ಸ್ಪೆರಿಮೆಂಟಲಿ ವಾಟ್ ಈಸ್ ಹ್ಯಾಪನಿಂಗ್? 1.23 ವೋಲ್ಟ್ ಗಿಂತನೂ ಸ್ವಲ್ಪ ಎಕ್ಸ್ ವೋಲ್ಟ್ಸ್ ಇದಕ್ಕೆ ನೀಡ್ ಆಗ್ತಾ ಉಂಟು. ಎಕ್ಸ್ ವೋಲ್ಟ್ಸ್ ನೀಡ್ ಆಗುತ್ತೆ. ಈ ವೋಲ್ಟ್ ಏನ್ ಮಾಡ್ಬೇಕು? ನಾವು ಸಪ್ಲೈ ಮಾಡಿದ್ರೆ ಮಾತ್ರ ಏನಾಗುತ್ತೆ? ಆಕ್ಸಿಜನ್ ಲಿಬರೇಟ್ ಆಗ್ತಾ ಉಂಟು. ಸೊ ಅವಾಗ ಏನಾಗುತ್ತೆ? ಇದು 1.36 ವೋಲ್ಟ್ ಗಿಂತನೂ ಜಾಸ್ತಿ ಆಗ್ಬಿಡ್ತಾ ಉಂಟು. ಆ ಒಂದು ಓವರ್ ಪೊಟೆನ್ಶಿಯಲ್ ಕಾರಣದಿಂದ ಏನಾಗ್ತಾ ಉಂಟು? ಆಕ್ಸಿಜನ್ ಲಿಬರೇಟ್ ಆಗೋದಿಲ್ಲ. ಅದು ಬದಲು ಏನಾಗುತ್ತೆ? ಸಣ್ಣ ಪೊಟೆನ್ಶಿಯಲ್ ಅಲ್ಲೇ ನಿಮ್ಮ ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ವಾಟ್ ಇಸ್ ದ ರೀಸನ್? ಅಗೇನ್ ಐ ಆಮ್ ಸೇಯಿಂಗ್ ಡ್ಯೂ ಟು ದಿ ಓವರ್ ಪೊಟೆನ್ಶಿಯಲ್ ಆಫ್ ದಿಸ್ ಆಕ್ಸಿಜನ್, what is happening? This reaction is not getting possible to take place at the anode. Okay, 1.23 ಅಂತ ಥಿಯರಿಟಿಕಲ್ ಬರ್ತಾ ಉಂಟು, ಆದ್ರೆ ಪ್ರಾಕ್ಟಿಕಲ್ ಅಲ್ಲಿ ಮಾಡಿದಾಗ ಇದಕ್ಕಿಂತ ಜಾಸ್ತಿ ಬರ್ತಾ ಉಂಟು. ಓಕೆ, ಅದನ್ನ ಸಪ್ಲೈ ಮಾಡಿದ್ರೆ ಮಾತ್ರ ಏನಾಗುತ್ತೆ? ವಾಟರ್ ಆಕ್ಸಿಡೈಸ್ ಆಗಿ ಆಕ್ಸಿಜನ್ ಕೊಡುತ್ತೆ. ಆದ್ರೆ ನಾವು ಅದನ್ನ ಸಪ್ಲೈ ಮಾಡೋದಿಲ್ಲ. ಸೊ ಆ ಎಷ್ಟು ಸಪ್ಲೈ ಮಾಡ್ತಿದೀವಿ ಅದಕ್ಕೆ ಯಾವ್ದು ಕರೆಕ್ಟ್ ಬರ್ತಾ ಉಂಟು? ನಮ್ಮ ಕ್ಲೋರಿನ್ ಗ್ಯಾಸ್. ಕ್ಲೋರೈಡ್ ಅಯೋನ್ ಆಗಿದ್ದು ಕ್ಲೋರಿನ್ ಗ್ಯಾಸ್ ಆಗಕ್ಕೆ ಅದಕ್ಕೆ ಎಷ್ಟು ಬೇಕಿರುತ್ತೆ? 1.36 ವೋಲ್ಟ್. ಅಫ್ಕೋರ್ಸ್ ಐ ಆಮ್ ಪಾಸಿಂಗ್ ದಟ್. ಸೊ ಅವಾಗ ಏನ್ ಮಾಡುತ್ತೆ? ಆನೋಡ್ ಯಾವ್ದು ಪಾಸಿಬಲ್ ಉಂಟು ಆ ರಿಯಾಕ್ಷನ್ ತನ್ನ ಕಡೆ ತಗೊಂಡು ಕ್ಲೋರಿನ್ ಗ್ಯಾಸ್ ನ ಲಿಬರೇಟ್ ಮಾಡುತ್ತೆ. ಸೊ ದಟ್ ಈಸ್ ದ ರೀಸನ್ at anode we are noticing the reaction as Cl minus aqueous ಇದಿದು half Cl2 gas ಪ್ಲಸ್ ಒಂದು ಎಲೆಕ್ಟ್ರಾನ್ ಕೊಡುತ್ತೆ. ಸೊ ಕ್ಯಾಥೋಡ್ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ, ಆನೋಡ್ ಅಲ್ಲಿ ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಸೊ ನೆಟ್ ರಿಯಾಕ್ಷನ್ ಬರೀತೀನಿ ಅಂದ್ರೆ NaCl ಪ್ಲಸ್ ವಾಟರ್. NaCl ಅಂದ್ರೆ ಎಕ್ವೆಸ್ ಅಲ್ವಾ? ವಾಟರ್ ಯಾಕೆ? ಬಿಕಾಸ್ ಐ ಹ್ಯಾವ್ ಟೇಕನ್ ಮೈ ಎಕ್ವೆಸ್ NaCl. ಸೊ ಆ ರೀಸನ್ ಗೆ ವಿಚ್ ಇಸ್ ಅ ಲಿಕ್ವಿಡ್ ಇಯರ್ ವಾಟರ್ ವಿಚ್ ವಿಲ್ ಬಿ ಗಿವಿಂಗ್ ಯು, ಅಫ್ಕೋರ್ಸ್ ರಿಯಾಕ್ಷನ್ ಮಿಕ್ಸ್ಚರ್ ಅಲ್ಲಿ ಇರುತ್ತೆ. Na ಪ್ಲಸ್ ಹಾಗೇನೆ ಇರುತ್ತೆ, OH ಮೈನಸ್ ಹಾಗೇನೆ ಇರುತ್ತೆ. ಆದ್ರೆ ಅದ್ರ ಜೊತೆ ನಮ್ಗೆ ಈಗ ಏನ್ ಎಕ್ಸ್ಟ್ರಾ ಪ್ರಾಡಕ್ಟ್ ಸಿಗ್ತಾ ಉಂಟು? ಒಂದು ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಾ ಉಂಟು, ಅಲಾಂಗ್ ವಿತ್ ದಟ್ ಒನ್ Cl2 ಗ್ಯಾಸ್ ಲಿಬರೇಟ್ ಆಗ್ತಾ ಉಂಟು. ಯಾಕೆ ಹೇಳ್ತಾ ಇದೀನಿ? ನಾವು ಈಗ ಕ್ರಾಸ್ ಚೆಕ್ ಮಾಡಿ. ಏನು ಕ್ರಾಸ್ ಚೆಕ್? ಮೋಲ್ಟನ್ NaCl ಮಾಡಿದಾಗ ಏನ್ ಪ್ರೊಡಕ್ಟ್ಸ್ ಬಂತು ನಮ್ಗೆ? ದ ಪ್ರೊಡಕ್ಟ್ಸ್ ವಿ ಹ್ಯಾವ್ ಆಬ್ಟೈನ್ಡ್ ವಾಸ್ ಅ ಸಾಲಿಡ್ ಸೋಡಿಯಂ ಮೆಟಲ್ ಸಿಕ್ತು, ಅಲಾಂಗ್ ವಿತ್ ದಟ್ Cl2 ಗ್ಯಾಸ್ ಲಿಬರೇಟ್ ಆಯ್ತು. ಅದೇ ವೆನ್ ಯು ಟೇಕಿಂಗ್ ಆಸ್ ಯೋರ್ ಎಕ್ವೆಸ್ NaCl ಏನಾಗ್ತಾ ಉಂಟು? ನಮ್ಮ ಹತ್ರ ಬರ್ತಾ ಇರೋದು ಒಂದು NaOH, ಅಲಾಂಗ್ ವಿತ್ ದಟ್ ಒನ್ ಹೈಡ್ರೋಜನ್ ಗ್ಯಾಸ್ and a Cl2 gas. So these are the variation of the products. ಅದೇ ನಿಮ್ಮ ಫಸ್ಟ್ ಪಾಯಿಂಟ್ ಹೇಳಿದ್ದು ಏನು? Whatever the products of the electrolysis we are going to obtain, it mainly depends upon the nature of the material being electrolyzed. That means, for example, nature of the material NaCl ಅಲ್ಲಿ ಏನಾಗಿತ್ತು? ಒಂದು ಮೋಲ್ಟನ್ ಆಗಿತ್ತು, ಇನ್ನೊಂದು ಎಕ್ವೆಸ್ ಆಗಿತ್ತು. ಸೊ ಅದ್ರ ಮೇಲೆ ಏನಾಯ್ತು? ನಮ್ಮ products of the electrolysis is getting dependent. ಅರ್ಥ ಆಗ್ತಾ ಉಂಟಾ? ಅದೇ ರೀತಿ ಫೋರ್ತ್ ಪಾಯಿಂಟ್ ಬರೋಣ.
Products of electrolysis depends upon the different oxidizing and reducing species. Yes, of course, Na plus ಮತ್ತೆ H plus ಇತ್ತು, ಇದ್ರ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಅದು ಹೊರತುಪಡಿಸಿ ಯಾವ್ದ್ರ ಮೇಲೆ ಡಿಪೆಂಡ್ ಆಯ್ತು? ಇಟ್ ವಾಸ್ ಡಿಪೆಂಡಿಂಗ್ ಅಪಾನ್ ದಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ಸ್. ಕ್ಯಾಥೋಡ್ ಅಲ್ಲಿ ಯಾವ್ದು ಜಾಸ್ತಿ ಇತ್ತು ಆ ರಿಯಾಕ್ಷನ್ ಪ್ರಿಫರ್ ಆಯ್ತು. ಆನೋಡ್ ಅಲ್ಲಿ ಅಫ್ ಕೋರ್ಸ್ ಯಾವ್ದು ಕಮ್ಮಿ ಇತ್ತು ಅದು ಪ್ರಿಫರ್ ಆಗ್ಬೇಕಿತ್ತು. ಆದ್ರೆ ಏನಾಯ್ತು, ಡ್ಯೂ ಟು ದಿ ಟಾಪಿಕ್ ಆಫ್ ಯೋರ್ ಓವರ್ ಪೊಟೆನ್ಶಿಯಲ್, ಆಕ್ಸಿಜನ್ ವಾಸ್ ನಾಟ್ ಲಿಬರೇಟೆಡ್. ಇನ್ ಟಾಪ್ ಆಫ್ ದಟ್, chlorine gas was liberated. They can ask you 1 mark question. What is the 1 mark question over here? Give the products at anode and the cathode when molten NaCl is electrolyzed, and in that case, what are the products you are obtaining in the cathode and the anode when aqueous NaCl is electrolyzed. Okay, so these are the things you have to understand over here. Similarly, if I give you one more example, of course I will just give you at anode what happens. At anode, that is when you are choosing for your dilute sulfuric acid. So ನೀವೇನು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ನ ಎಲೆಕ್ಟ್ರೋಲೈಸ್ ಮಾಡ್ತಿದ್ದೀರಾ ಅಂದಾಗ ಆನೋಡ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅಫ್ಕೋರ್ಸ್ ಆನೋಡ್ ಅಲ್ಲಿ 2H2O ಲಿಕ್ವಿಡ್ ಇದ್ದಿದ್ದು O2 ಪ್ಲಸ್ 4H ಪ್ಲಸ್ 4 ಎಲೆಕ್ಟ್ರಾನ್ಸ್ ಬರ್ತಾ ಉಂಟು. ಅಂದ್ರೆ ಏನಾಗ್ತಾ, ಆನೋಡ್ ಹತ್ರ ನಿಮ್ಗೆ ಆಕ್ಸಿಜನ್ ಲಿಬ್ರೇಟ್ ಆಗುತ್ತೆ ಯಾವಾಗ, ವೆನ್ ಯು ಆರ್ ಚೂಸಿಂಗ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ನ ಎಲೆಕ್ಟ್ರೋಲೈಸ್ ಮಾಡಿದಾಗ. ಅದೇ ನೀವೆಲ್ಲಾದ್ರೂ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ನ ಎಲೆಕ್ಟ್ರೋಲೈಸ್ ಮಾಡ್ತೀನಿ ಅಂದ್ರೆ ರಿಮೆಂಬರ್ ಅಲ್ಲೇನಾಗುತ್ತೆ, ಸಲ್ಫೇಟ್ ಅಯಾನ್ 2SO4 2- ಇದ್ದು ಪರಾಕ್ಸೈಡ್ ಸಲ್ಫೇಟ್ ಅಯಾನ್ ಕೊಡುತ್ತೆ S2O8 2-, ಪರಾಕ್ಸಿ ಡೈಸಲ್ಫೇಟ್ ಅಯಾನ್ ಅಲಾಂಗ್ ವಿತ್ ದಟ್ 2 ಎಲೆಕ್ಟ್ರಾನ್ಸ್. ಇದ್ಯಾವಾಗ ಕಾನ್ಸಂಟ್ರೇಟೆಡ್ H2SO4 ನ ನೀವು ಎಲೆಕ್ಟ್ರೋಲೈಸ್ ಮಾಡಿದಾಗ. ಆರ್ ಯು ಏಬಲ್ ಟು ಸಿ ದಿ ಡಿಫರೆನ್ಸ್? ಒಂದು ಕಡೆ ನೀವು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ನ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಗೆ ಆನೋಡ್ ಅಲ್ಲಿ ಆಕ್ಸಿಜನ್ ಲಿಬ್ರೇಟ್ ಆಗುತ್ತೆ. ಅದೇ ಒಂದು ವೇಳೆ ನೀವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ನ ನೀವು ಎಲೆಕ್ಟ್ರೋಲೈಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಇಲ್ಲಿ ಏನಾಗ್ತಾ ಉಂಟು, ನಿಮ್ಗೆ ಇಲ್ಲಿ ಪರಾಕ್ಸಿ ಡೈಸಲ್ಫೇಟ್ ಅಯಾನ್ ಲಿಬ್ರೇಟ್ ಆಗುತ್ತೆ. ಪರಾಕ್ಸಿ ಡೈಸಲ್ಫೇಟ್ ಅಯಾನ್. Are you able to see the difference? So whatever the products, ಜನರಲ್ ಆಗಿ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ, whatever the products you are going to obtain after the electrolysis, it's mainly dependent upon what type of the material you are going to choose in your electrolytic cell. Is that clear? So this is the topic we have covered so far, which is called as products of electrolysis. Okay. So guys, the next important and the last topic we are going to see in our electrochemistry, it is called as batteries. Okay, batteries. So till now, whatever we have studied, again and again I was mentioning it as a cells. ಅಲ್ಲ, ಇಲ್ಲಿವರೆಗೆ ನಾನು ಏನೇನು ಎಲೆಕ್ಟ್ರೋಕೆಮಿಸ್ಟ್ರಿಲಿ ಯೂಸ್ ಮಾಡಿದ್ದು ಒಂದು ಕಾಮನ್ ಟರ್ಮ್ ಅಂದ್ರೆ ಇಟ್ ವಾಸ್ ಯುವರ್ ಸೆಲ್ಸ್, ಎಲೆಕ್ಟ್ರೋಲಿಟಿಕ್ ಸೆಲ್ಸ್. But now what I am going to say is a battery. Of course, there is a difference between the two. We can't say batteries and cells both are same. They are having their own individual identity. Then what is the difference between two? So of course, cells ಅಂದ್ರೆ ಏನಂತ ಹೇಳಿದ್ವಿ ನಾವು, ಒಂದು ಎಲೆಕ್ಟ್ರೋಲಿಟಿಕ್ ಕಂಟೈನರ್ ಇರುತ್ತೆ, ಅದರಲ್ಲಿ ಒಂದು ಎಲೆಕ್ಟ್ರೋಡ್ ಇರುತ್ತೆ, ಒಂದು ಆನೋಡು ಮತ್ತೆ ಇನ್ನೊಂದು ಕ್ಯಾಥೋಡು. ಸೊ ಅವೆರಡು ಇಂಟರ್ ಕನೆಕ್ಟ್ ಆಗಿರುತ್ತೆ. So this was called as what? A cell. Okay, a cell means which will be having an electrolytic cell, inside which you will be having an electrolytic solution, and to that one we will be having the two electrodes interconnected. Okay, so now when we come with respect to the batteries, this is a simple thing. What is happening means we are going to connect such cells in a series. ಏನ್ ಮಾಡ್ತೀವಿ, ಇವೆಲ್ಲ ಸೆಲ್ಸ್ ನು ಈಗ ನಾವ್ ಏನ್ ಮಾಡ್ತೀವಿ, ಸೀರೀಸ್ ಮೂಲಕ ಕನೆಕ್ಟ್ ಮಾಡ್ತಾ ಹೋದ್ರೆ, ಸೊ ಇದನ್ನೇ ನಾವೇನಂತ ಹೇಳೋದು ಕಂಪ್ಲೀಟ್ ಆಗಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅವರ್ ಬ್ಯಾಟ್ರಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅವರ್ ಬ್ಯಾಟ್ರಿ. ಸೊ ಬ್ಯಾಟ್ರೀಸ್ ಆರ್ ನಥಿಂಗ್ ಬಟ್ ದೇ ಆರ್ ದಿ ಅರೇಂಜ್ಮೆಂಟ್ ಆಫ್ two or more galvanic cells, connected in series. So this is called as our battery. So battery ಅಂದ್ರೆ ಅರ್ಥ ಏನು,
ಈಗ ಸೆಲ್ ನ ನಾವು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾ ಹೋದ್ರೆ ಆ ಸೀರೀಸ್ ಆಫ್ ಕನೆಕ್ಷನ್ ಆಫ್ ದೋಸ್ ಸೆಲ್ಸ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ ಅ ಬ್ಯಾಟ್ರಿ. ಸೆಲ್ ಅಂತ ತಗೊಂಡಾಗ ಬರೀ ಒಂದು ಎಲೆಕ್ಟ್ರೋಲಿಟಿಕ್ ಸೆಲ್ ಇರುತ್ತೆ, ಒಂದು ಎಲೆಕ್ಟ್ರೋಲಿಟಿಕ್ ಕಂಟೈನರ್, ಒಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್, ಅದರಲ್ಲಿ 2 ಎಲೆಕ್ಟ್ರೋಡ್ಸ್. ಸೊ ಎಷ್ಟು ನಾವು ಸೆಲ್ ಅನ್ನೋದು. ಈ ತರ ಒಂದು ಸೆಲ್ ಇಟ್ಟಿ ಅದನ್ನ ನಾವು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಅಲ್ಲೇ ನಮಗೆ ಬರೋದು ಒಂದು ಹೊಸ ಟರ್ಮ್ ವಿಚ್ ಇಸ್ ಕಾಲ್ಡ್ ಆಸ್ ಅವರ್ ಬ್ಯಾಟ್ರೀಸ್. Okay, so basically when we are dealing with the batteries, there are mainly 2 types. Okay, there are mainly 2 types. What are those 2 types? First one, let us see. First important type, which is called as your primary battery. Okay, which is called as your primary battery. First, I will not give you the definition, but I will give you the example. The another important type, which is called as your secondary battery, which is called as your secondary battery. ಎರಡಕ್ಕೂ ಎಕ್ಸಾಂಪಲ್ ಕೊಡ್ತೀನಿ. ಲೆಟ್ ಅಸ್ ಸಿ ವೆದರ್ ಯು ಕ್ಯಾನ್ ಈಸಿಲಿ ಗಿವ್ ಇಟ್ಸ್ ಡೆಫಿನೇಷನ್ ಬೈ ಯೋರ್ ಸೆಲ್ಫ್. ಸೊ ಪ್ರೈಮರಿ ಬ್ಯಾಟ್ರಿಗೆ ನಾ ಫಸ್ಟ್ ಎಕ್ಸಾಂಪಲ್ ಕೊಡೋದು ನಮ್ಮ ಡ್ರೈ ಸೆಲ್. ಡ್ರೈ ಸೆಲ್, ಅಫ್ ಕೋರ್ಸ್ ಡ್ರೈ ಸೆಲ್ ಅಂದ್ರೆ ನಿಮಗೆ ಗೊತ್ತಿಲ್ಲ, ಇದಕ್ಕೆ ನಾವು ಇನ್ನೊಂದು ಹೆಸರನ್ನು ಹೇಳ್ತೀವಿ, ವಿಚ್ ಇಸ್ ಕಾಲ್ಡ್ ಆಸ್ ಯೋರ್ ಲೆಕ್ಲಾಂಕೆ ಸೆಲ್. LECLANCHE ಲೆಕ್ಲಾಂಕೆ ಸೆಲ್ ಅಂತಾನು ಹೇಳ್ತೀವಿ. ಡ್ರೈ ಸೆಲ್ ಅಥವಾ ಲೆಕ್ಲಾಂಕೆ ಸೆಲ್. ಏನಿದು ಡ್ರೈ ಸೆಲ್ ಆರ್ ಲೆಕ್ಲಾಂಕೆ ಸೆಲ್? ನಥಿಂಗ್ ಬಟ್ the cells or the batteries what you are using in your remotes, TV remotes or your wall clocks, ಎವರ್ಡಿ ಆಗಿರ್ಬೋದು, ಡ್ಯೂರಾಸೆಲ್ ಆಗಿರ್ಬೋದು, ಅವೆಲ್ಲ ಯಾವ ಕ್ಯಾಟಗರಿಗೆ ಬರುತ್ತೆ? ನಿಮ್ಮ ಡ್ರೈ ಸೆಲ್ ಕ್ಯಾಟಗರಿಗೆ ಬರುತ್ತೆ. ಅದು ಯಾವ್ದ್ರ ಕ್ಯಾಟಗರಿಲಿ ಬರ್ತಾ ಉಂಟು? ಪ್ರೈಮರಿ ಬ್ಯಾಟ್ರಿ. ಅದೇ ರೀತಿ ನಾನು ಸೆಕೆಂಡರಿ ಬ್ಯಾಟ್ರಿಗೆ ಹೋದ್ರೆ ಐ ಕ್ಯಾನ್ ಈಸಿಲಿ ಗಿವ್ ಮೈ ಇನ್ವರ್ಟರ್ಸ್ ಆಸ್ ಅನ್ ಎಕ್ಸಾಂಪಲ್. ನಿಮ್ಮ ಮನೇಲಿ ಇನ್ವರ್ಟರ್ಸ್ ಇರುತ್ತಲ್ಲ, ಅದು ನಾವು ಆಕ್ಚುಲಿ ಹೇಳ್ತೀವಿ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಅಂತ ಹೇಳ್ತೀವಿ. ಲೆಡ್ ಸ್ಟೋರೇಜ್ ಬ್ಯಾಟ್ರಿ. ಇನ್ವರ್ಟರ್ಸ್ ಇರುತ್ತಲ್ವ ಮನೇಲಿ, ಕರೆಂಟ್ ಹೋದ ಕೂಡ ಅದು ಇನ್ವರ್ಟರ್ ಮೂಲಕ ನಿಮಗೆ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಆಗುತ್ತೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ? ಸೆಕೆಂಡರಿ ಬ್ಯಾಟ್ರೀಸ್. ಈಗ ನೀವು ಎರಡು ಎಕ್ಸಾಂಪಲ್ ನ ನೋಡ್ಕೊಂಡು ಕ್ಯಾನ್ ಯು ಗಿವ್ ದಿ ಡೆಫಿನೇಷನ್? ವಾಟ್ ಡು ಯು ಮೀನ್ ಬೈ ಅ ಪ್ರೈಮರಿ ಬ್ಯಾಟ್ರಿ ಅಂಡ್ ಅ ಸೆಕೆಂಡರಿ ಬ್ಯಾಟ್ರಿ? Yes, I will give you 3 to 5 seconds. Okay, I will give you 5 seconds. Define primary battery and a secondary battery. Simple definition by seeing those examples. Primary battery ge the batteries which you are using for your TV remotes and wall clocks, whereas a secondary battery means what? Which one you are using in your house as an inverters, alwa lead storage batteries. Yeah, what is the thing you can just recall? Yeah, recall. See their functioning, how they will function. All those things should come in your brain now. Once I say the definition, you can say, oh no, yeah, it is same alwa. You will feel such things. Okay. So primary batteries are the one, remember again and again I am saying, primary batteries are the one in which reaction occurs only once. Reaction occurs only once, and over a period of time, they become dead and cannot be reused. ಸೊ ಇದನ್ನ ನಾವೇನಂತ ಹೇಳ್ತೀವಿ? ಪ್ರೈಮರಿ ಬ್ಯಾಟ್ರೀಸ್ ಅಲ್ವಾ. ಈಗ ನೀವು ಟಿವಿ ರಿಮೋಟ್ ಅಲ್ಲಿ ಯೂಸ್ ಮಾಡ್ತಾ ಬಂದಾಗ ಏನಾಗುತ್ತೆ, ಯಾವುದೋ ಒಂದು ಪೀರಿಯಡ್ ಆಫ್ ಟೈಮಿಗೆ ಆ ಬ್ಯಾಟ್ರೀಸ್ ತನ್ನ ಎನರ್ಜಿನ ಕಳ್ಕೊಬಿಡುತ್ತೆ. ಆದ್ರೆ ನೀವು ಏನೇ ಮಾಡಿದ್ರು, ತಿಪ್ಪರ್ಲಾಗ ಹೊಡೆದ್ರು ಏನಾಗುತ್ತೆ, ಆ ಸೆಲ್ ನ ನೀವು ವಾಪಸ್ ಯೂಸ್ ಮಾಡಕ್ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ರೀಪ್ಲೇಸ್ ದೆಮ್ ಅಲ್ವಾ. ಟಿವಿ ರಿಮೋಟಿನ ಬ್ಯಾಟ್ರೀಸ್ ಆಗಿರ್ಬೋದು, ವಾಲ್ ಕ್ಲಾಕ್ ಇನ ಸೆಲ್ ಆಗಿರ್ಬೋದು, ಅವೆಲ್ಲ ಏನ್ ಮಾಡ್ಬೇಕು, ಯಾವುದೋ ಒಂದು ಪೀರಿಯಡ್ ಆಫ್ ಟೈಮ್ ತನಕ ವರ್ಕ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಅದು ಯೂಸ್ ಆಗೋದಿಲ್ಲ, ನೀವು ಅದನ್ನ ಬಿಸಾಕ್ತೀರಾ, ಒಂದು ಹೊಸ ಬ್ಯಾಟ್ರಿನ ತಗೋಬರ್ತೀರಾ. ಸೊ ಆ ತರ ಒಂದು ಬ್ಯಾಟ್ರೀಸ್ ಎಲ್ಲಿ ಒಂದು ರಿಯಾಕ್ಷನ್ ಒಂದೇ ಸತಿ ಆಗಿ ಒಂದು ಪೀರಿಯಡ್ ಆಫ್ ಟೈಮ್ ತನಕ ಆಗಿ ಆಮೇಲೆ ಡೆಡ್ ಆಗ್ಬಿಡುತ್ತೆ, ಆಮೇಲೆ ಆ ಬ್ಯಾಟ್ರಿ ನಾವು ಯೂಸ್ ಮಾಡಕ್ ಆಗೋದಿಲ್ಲ. ಆ ತರ ಬ್ಯಾಟ್ರೀಸ್ ನಾವೇನಂತ ಹೇಳ್ತೀವಿ? ದೇ ಆರ್ ಕಾಲ್ಡ್ ಆಸ್ ಅ primary battery. They are called as what? Primary battery. Now what you can say for secondary batteries? Yes, that's the vice versa concept. What is that? The batteries that can be recharged, alva, that can be recharged by passing the current in the opposite direction. By passing the current in the opposite direction. So illen ಹೇಳ್ತಾರೆ secondary batteries means what?
ಅಫ್ಕೋರ್ಸ್ ಏನಾಗುತ್ತೆ, ಯಾವುದೋ ಒಂದು ಪೀರಿಯಡ್ ಆಫ್ ಟೈಮ್ ತನಕನೂ ಅದು ಯೂಸ್ ಆಗ್ತಾ ಇರುತ್ತೆ. ಆಮೇಲೆ ಏನಾಗುತ್ತೆ, ಅದು ರೀಚಾರ್ಜ್ ಆಗೋ ಕೆಪಾಸಿಟಿನೂ ಅದಕ್ಕೆ ಇರುತ್ತೆ. ನಾವು ಅದಕ್ಕೆ ಚಾರ್ಜ್ ಹಾಕಿ ಏನ್ ಮಾಡ್ಬೋದು, ಆ ಬ್ಯಾಟರೀಸ್ ನ ಇನ್ನೊಮ್ಮೆ ಯೂಸ್ ಮಾಡಬಹುದು. ಸೊ ಆ ತರ ಒಂದು ಬ್ಯಾಟರೀಸ್ ವಿಚ್ ಕ್ಯಾನ್ ಬಿ ರಿಯೂಸ್ಡ್ ಅಗೇನ್ ಬೈ ರೀಚಾರ್ಜಿಂಗ್ ಇಟ್, ಸಚ್ ಅ ಬ್ಯಾಟರೀಸ್ ಆರ್ ಕಾಲ್ಡ್ ಆಸ್ ವಾಟ್, ಯೋರ್ secondary battery. Able to see the difference? Primary batteries are the one which cannot be reused after a period of time, whereas the secondary batteries are the one which can be reused after a period of time by recharging it. We'll come to know more specifically by seeing their examples. Okay, first of all we'll see the examples of our primary battery. So as I said, we can use dry cell or a Leclanche cell. Okay, first of all I am using my dry cell. We'll see what are its anode and a cathode. So anode ಅಲ್ಲಿ ಬಂದರೆ dry cell ಗೆ ಇರೋದು zinc container. Cathode is actually your graphite rod. When it is graphite rod. So ಈ graphite rod surrounding ಅಲ್ಲಿ ಏನ್ ಮಾಡಿರ್ತೀವಿ ನಾವು, we are using a manganese dioxide powder and along with that one we'll also use our carbon. ಏನ್ ಮಾಡ್ತೀವಿ, ಡ್ರೈ ಸೆಲ್ ಅಂತ ಬಂದಾಗ ನೀವೇನ ಸೆಲ್ ನೋಡ್ತಿದ್ರೆ ಡ್ಯೂರಾ ಸೆಲ್, ಎವರ್ಡೀಸ್, ಅವೆಲ್ಲ ಸೆಲ್ ಏನಾಗಿರುತ್ತೆ, ಒಂದು ಆನೋಡ್ ಮತ್ತೆ ಒಂದು ಕ್ಯಾಥೋಡ್ ಇರುತ್ತೆ. ಅಫ್ಕೋರ್ಸ್ ಸಣ್ಣಕ್ಕೆ ಇರುತ್ತೆ, ಆದ್ರೆ ಅದ್ರಲ್ಲಿ ಕೂಡ ನಾವು ಅದನ್ನ ಇನ್ಸ್ಟಾಲ್ ಮಾಡಿರ್ಲೇಬೇಕಲ್ವಾ. ಯಾಕೆ, ವಾಟ್ ಇಟ್ ಇಸ್ ಕನ್ವರ್ಟಿಂಗ್ ದಿ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಅಲ್ಲಿ ಒಂದು ಆನೋಡ್ ಮತ್ತೆ ಒಂದು ಕ್ಯಾಥೋಡ್ ಇರಲೇಬೇಕು. ಸೊ ಆನೋಡ್ ಏನಾಗಿರುತ್ತೆ ನಿಮ್ಮ ಸೆಲ್ಸ್ ಅಲ್ಲಿ, ಜಿಂಕ್ ಕಂಟೈನರ್ ಆಗಿರುತ್ತೆ, ವೆರಾಸ್ ಕ್ಯಾಥೋಡ್ ಏನಾಗಿರುತ್ತೆ ನಿಮ್ಮ ಗ್ರಫೈಟ್ ರಾಡ್. ಆ ಗ್ರಫೈಟ್ ರಾಡ್ ಸುತ್ತಮುತ್ತ ನಾವೇನ್ ಮಾಡಿರ್ತೀವಿ, ಮ್ಯಾಂಗನೀಸ್ ಡೈಆಕ್ಸೈಡ್ ಪೌಡರ್ ಮತ್ತೆ ಕಾರ್ಬನ್ ನ ಲೇಪನೆ ಮಾಡಿರ್ತೀವಿ. ಓಕೆ, ಎರಡು ಎಲೆಕ್ಟ್ರೋಡ್ಸ್ ನ ಮಧ್ಯದಲ್ಲಿ ಏನ್ ಗ್ಯಾಪ್ ಇರುತ್ತಲ್ಲ ಈ ಡ್ರೈ ಸೆಲ್ ಅಲ್ಲಿ ನಾವು ಏನ್ ಮಾಡಿರ್ತೀವಿ, ಅಮೋನಿಯಂ ಕ್ಲೋರೈಡ್ NH4Cl ಅಂಡ್ ಜಿಂಕ್ ಕ್ಲೋರೈಡ್ ನ ಹಾಕಿರ್ತೀವಿ. ಸೊ ದಿಸ್ ಇಸ್ ಆಕ್ಚುಲಿ ದಿ ಕಾಂಪೋಸಿಷನ್ ಆಫ್ ಯೋರ್ Leclanche or your dry cells. TV remote in a yen cell ನೀವು ನೋಡ್ತಿದ್ದೀರಾ, batteries, whatever your batteries you're seeing for your TV remote and the wall clock, actually the composition is this part. So ಏನಾಗುತ್ತಲ್ಲಿ ರಿಯಾಕ್ಷನ್, ಆನೋಡ್ ಅಲ್ಲಿ ಅಫ್ಕೋರ್ಸ್ ನಮ್ಗೆ ಗೊತ್ತು, ಆನೋಡ್ ಅಲ್ಲಿ ಏನಾಗಬೇಕು, ಆಕ್ಸಿಡೇಷನ್ ಆಗಬೇಕು, ದಟ್ ಇಸ್ ಲಾಸ್ ಆಫ್ ಎಲೆಕ್ಟ್ರಾನ್. ಜಿಂಕ್ ಇದು ಏನಾಗುತ್ತೆ, Zn2++ 2 electrons. ಅದೇ ರೀತಿ ಕ್ಯಾಥೋಡ್ ಅಲ್ಲಿ ಏನಾಗುತ್ತೆ, ಅಫ್ಕೋರ್ಸ್ ಇಲ್ಲಿ ಮೇಜರ್ ಆಗಿ ನಮಗೆ ಕ್ಯಾಥೋಡ್ ಅಲ್ಲಿ ರಿಯಾಕ್ಟ್ ಆಗೋದು ನಮ್ಮ ಮ್ಯಾಂಗನೀಸ್ ಡೈಆಕ್ಸೈಡ್ ಪಾರ್ಟ್. ಸೊ MnO2 ಇದ್ದಿದ್ದು ಅದೇನಾಗುತ್ತೆ, ನಿಮ್ಮ ಅಮೋನಿಯಂ ಕ್ಲೋರೈಡ್ ಏನ್ ಯೂಸ್ ಮಾಡಿದೀರಾ ಎಲೆಕ್ಟ್ರೋಡ್ ಮಧ್ಯದಲ್ಲಿ, ಅದ್ರ ಜೊತೆ ರಿಯಾಕ್ಟ್ ಆಗಿ NH4+, ಕ್ಯಾಥೋಡ್ ಅಲ್ಲಿ ರಿಡಕ್ಷನ್ ಆಗ್ಬೇಕಲ್ಲ, ಎಲೆಕ್ಟ್ರಾನ್ಸ್ ನ ಗೇನ್ ಮಾಡಿ ಏನಾಗುತ್ತೆ, MnO, ಪ್ಲೀಸ್ ನೋಟ್ ಓವರ್ ಹಿಯರ್, MnOOH ಪ್ರಾಡಕ್ಟ್ ಬಂದಿ ಪ್ಲಸ್ NH3 ಬರುತ್ತೆ, ಪ್ಲಸ್ NH3. It doesn't stops over here. Zn2+ ಏನ್ ಉಂಟು, that will once again reacts with this NH3 to give you the complex that is Zn NH3 4 2+. And due to this presence of this cation, complex cation, we'll be getting a potential of nearly 1.5 volt. So ಈಗ ನಮಗೆ ನಮ್ಮ ವೋಲ್ಟ್ ಸಿಗ್ತಾ ಉಂಟು. ಈ ವೋಲ್ಟೇಜ್ ಎಲ್ಲಿಂದ ಬರ್ತಾ ಉಂಟು, ಥ್ರೂ ದಿಸ್ ರಿಯಾಕ್ಷನ್. ಅರ್ಥ ಆಗ್ತಾ ಉಂಟಾ? ಯಾವತ್ತೇ ನೀವು ಒಂದು ಬ್ಯಾಟರೀಸ್ ನೋಡಿದಾಗ ಅಲ್ಲಿ ಬರ್ದಿರ್ತಾರೆ ಇದು ಪೊಟೆನ್ಶಿಯಲ್ ಎಷ್ಟುಂಟು ಅಂತ, 1.5 ವೋಲ್ಟ್. ಈ ವೋಲ್ಟೇಜ್ ಎಲ್ಲಿಂದ ಬರ್ತಾ ಉಂಟು, ಬೈ ದ ರಿಯಾಕ್ಷನ್ ವಿಚ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಯೋರ್ ಸೆಲ್. ಅಂಡ್ ಡೂ ರಿಮೆಂಬರ್, this is the actual reaction which is taking place and it is responsible for the voltage which is written on your batteries. Is that clear? This is one example. Another example, if you just see, it is your mercury cell. ಏನಿದು mercury cell. ಇಲ್ಲಿ ಕೂಡ ಏನಾಗಿರುತ್ತೆ, ನಿಮ್ಮ ಆನೋಡ್ ಏನಿರುತ್ತಲ್ಲ, ದಿಟ್ ಇಸ್ ಆಕ್ಚುಲಿ ಯೋರ್ ಜಿಂಕ್ ಅಂಡ್ ಯೋರ್ ಮರ್ಕ್ಯೂರಿ ಅಮಾಲ್ಗಮ್ ಅಂತ ಹೇಳ್ತೀವಿ. ಯಾವತ್ತೇ ಒಂದು ಮೆಟಲ್ ಮರ್ಕ್ಯೂರಿ ಜೊತೆ ಉಂಟು ಅಂದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಇಟ್ ಇಸ್ ಯೋರ್ ಅಮಾಲ್ಗಮ್. ಓಕೆ, ಕ್ಯಾಥೋಡಿಗೆ ಬಂದ್ರೆ ಮರ್ಕ್ಯೂರಿ ಸೆಲ್ ಅಲ್ಲಿ ಇಟ್ ಇಸ್ ಆಕ್ಚುಲಿ ಅ ಪೇಸ್ಟ್ ಆಫ್, ಇಟ್ ವಿಲ್ ಬಿ ಅ ಪೇಸ್ಟ್ ಆಫ್ ಮರ್ಕ್ಯೂರಿ ಆಕ್ಸೈಡ್ ಅಂಡ್ ಯೋರ್ ಕಾರ್ಬನ್. Mercury oxide and your carbon. Coming with respect to the electrolyte, it would be your zinc hydroxide and potassium hydroxide. Okay, coming to their reaction part. Okay, reactions are very much important. They can ask you to write the reactions, guys, so pay attention over here. So when zinc amalgam is going to react with that of your hydroxide ion, it is going to give you zinc oxide plus water plus 2 electron. This is at the anode. Coming with respect to the cathode, what happens, the mercury oxide
reacts with the water, of course by the gain of 2 electrons, gives you the mercury plus 2OH minus. If I want to write the net overall reaction, I will be having my zinc amalgam ZnHg plus my mercury oxide. It gives you mercury plus that of my zinc oxide. So through this reaction, we will be getting a potential of nearly 1.35 volt. ಎಷ್ಟು ಸಿಗ್ತಾ ಉಂಟು ಈ ಒಂದು ರಿಯಾಕ್ಷನ್ ಮೂಲಕ ನಮ್ಮ ಮರ್ಕ್ಯೂರಿ ಸೆಲ್, a primary battery which is giving a voltage of nearly how much? 1.35 volt. Are you able to understand? Again and again you can ask me, sir, ಇಲ್ಲಿ ನೀವು ಡ್ರೈ ಸೆಲ್ ಅಂತ ಇದ್ದೀರಾ, ಇಲ್ಲಿ ನೀವು ಮರ್ಕ್ಯೂರಿ ಸೆಲ್ ಅಂತ ಇದ್ದೀರಾ, ಆದ್ರೆ ನಾವು ಓದ್ತಿರೋದು ಬ್ಯಾಟ್ರಿ ಅಲ್ವಾ ಸರ್? ಸೆಲ್ ಬೇರೆ ಬ್ಯಾಟ್ರಿ ಬೇರೆ ಅಲ್ವಾ? ಹೌದು, ಕರೆಕ್ಟ್. ವಾಟ್ ಎವರ್ ಯೋರ್ ಕ್ವಶನ್ ಇಸ್ ದೇರ್, ಇಟ್ ಇಸ್ ಕರೆಕ್ಟ್. ಏನ್ ಮಾಡ್ತಿದೀವಿ ಈಗ, ಒಂದು ಡ್ಯೂರಸೆಲ್ ಅಂತ ತಗೊಂಡಾಗ ಒಂದು ಬ್ಯಾಟ್ರಿನ ಈ ತರ ಇರುತ್ತಲ್ವಾ ನಿಮ್ಮ ಟಿವಿ ರಿಮೋಟ್ ಅಲ್ಲಿ, ಇದರಲ್ಲಿ ಒಂದು ಕಂಟೆಂಟ್ ಬಗ್ಗೆ ಮಾತ್ರ ನಾವು ಓದ್ತಾ ಇರೋದು. ಅರ್ಥ ಆಗ್ತಾ? ಒಂದೇನು ಪಾರ್ಟ್ ಇರುತ್ತಲ್ಲ, ಈ ತರ ಸುಮಾರು ಪಾರ್ಟ್ಸ್ ಗಳಿರುತ್ತೆ. ಇವೆಲ್ಲ ಏನಾಗುತ್ತೆ, ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಈ ಒಂದು ಪಾರ್ಟ್ ಅಲ್ಲಿ ಏನುಂಟು ಅಂತ ನಾನು ನೋಡ್ತಾ ಇರೋದು. ಸೊ ಆ ತರ ಒಂದು ಪಾರ್ಟ್ ನಾನು ತಗೊಂಡಾಗ ಏನಂತ ಹೇಳ್ಬೋದು ನಾವು? ಡ್ರೈ ಸೆಲ್ ಅಂತಾನೆ ಹೇಳ್ಬೇಕಲ್ವಾ? ಸೊ ಆ ಒಂದು ಪಾರ್ಟ್ ಬಗ್ಗೆ ನೋಡ್ತೀವಿ. ಈ ತರ ಹಲವಾರು ಸೆಲ್ಗಳು ಲಿಂಕ್ ಆಗಿ ನಿಮ್ಗೆ ಓವರ್ ಆಲ್ ಒಂದು ಬ್ಯಾಟ್ರಿ ಕೊಟ್ಟಿರುತ್ತೆ. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ಬೈ ದಿಸ್ ಟರ್ಮ್. Write it as a dry cell and a mercury cell itself. But remember, whatever we are learning over here, it is only a part we are learning. Such parts will be much more connected in a series within those batteries. Is that clear? So that is the reason it is called as what? Primary battery. Two examples we have seen so far. One is your dry cell, another is your mercury cell. Now coming to the another type, that is your secondary battery. Secondary battery. Now let us see through it. How does it work? So when I was saying about secondary battery, I have mentioned you. What is that? Of course they can be reused. Of course they can be reused. But when I was giving its definition, what did I say? Yes, they are the batteries that can be recharged. But when? By passing the current in the opposite direction. ಏನಿದು ಅರ್ಥ? ಇದು ಅರ್ಥ ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ ನೀವು ಒಂದ್ ಸ್ವಲ್ಪ ನಿಮ್ಮ ಮನೆ ಹತ್ರ ಇರೋ ಇನ್ವರ್ಟರ್ ಹತ್ರ ಹೋಗ್ಬೇಕು. If anybody is having, or those who are not having, don't worry, you have to imagine. ಎಲ್ಲೋ ಒಂದ್ ಕಡೆ ನೋಡೇ ಇರ್ತಿರಲ್ವಾ ಇನ್ವರ್ಟರ್ಸ್ ನ. ಏನಾಗಿರುತ್ತೆ, ಎಲೆಕ್ಟ್ರಿಸಿಟಿ ಇದ್ದಾಗ್ಲೂ ಇನ್ವರ್ಟರ್ ವರ್ಕ್ ಆಗ್ತಾ ಇರುತ್ತೆ, ಎಲೆಕ್ಟ್ರಿಸಿಟಿ ಹೋದಾಗ್ಲೂ ಇನ್ವರ್ಟರ್ ವರ್ಕ್ ಆಗ್ತಾ ಇರುತ್ತೆ. ಹೌದು ಅಲ್ವೋ? ಎಲೆಕ್ಟ್ರಿಸಿಟಿ ಹೋದಾಗ ಏನ್ ಮಾಡುತ್ತೆ, ನಿಮ್ಗದು ಕರೆಂಟ್ ಕೊಡುತ್ತೆ. ಆದ್ರೆ ಎಲೆಕ್ಟ್ರಿಸಿಟಿ ಇದ್ದ ಟೈಮ್ ಅಲ್ಲಿ, ವೆನ್ ಎಲೆಕ್ಟ್ರಿಸಿಟಿ ವಿಲ್ ಬಿ ದೇರ್, ಅದೇನಾಗ್ತಾ ಇರುತ್ತೆ, ಚಾರ್ಜ್ ಆಗ್ತಾ ಇರುತ್ತೆ. ಹೌದು ಅಲ್ವೋ? ಸೊ ಆತರ ಒಂದು ಎಕ್ಸಾಂಪಲ್ ನಾನು ನೋಡೋಣ ಇಲ್ಲಿ, ವಿಚ್ ಇಸ್ ಕಾಲ್ಡ್ ಆಸ್ ಯೋರ್ ಲೆಡ್ ಸ್ಟೋರೇಜ್ ಬ್ಯಾಟ್ರಿ. ಲೆಡ್ ಸ್ಟೋರೇಜ್ ಬ್ಯಾಟ್ರಿ. ಫಸ್ಟ್ ಇಲ್ಲಿ ಏನೇನು ಆನೋಡ್ ಉಂಟು, ಕ್ಯಾಥೋಡ್ ನೋಡ್ಕೊಳ್ಳೋಣ. ಆನೋಡ್ ಇಸ್ ಆಕ್ಚುಲಿ ಯೋರ್ ಲೆಡ್ ಇಟ್ ಸೆಲ್ಫ್, PB. ಓಕೆ, ಕ್ಯಾಥೋಡಿಗೆ ಬಂದಾಗ, ಕ್ಯಾಥೋಡ್ ಇಟ್ ಇಸ್ ಆಕ್ಚುಲಿ ಅ ಗ್ರಿಡ್ ಆಫ್ ಲೆಡ್ ಪ್ಯಾಕ್. ಏನಾಗಿರುತ್ತೆ, ಗ್ರಿಡ್ ಆಫ್ ಲೆಡ್ ಪ್ಯಾಕ್ ವಿತ್ ಲೆಡ್ ಆಕ್ಸೈಡ್. ಒಂದು ಗ್ರಿಡ್ ಅಂದ್ರೆ ಅರ್ಥ ಏನು, ಈ ತರ ಒಂದು ಗ್ರಿಡ್ ಇರುತ್ತೆ, ಇದೆಲ್ಲ ನಿಮ್ಮ ಲೆಡ್ ಆಗಿರುತ್ತೆ. ಇದ್ರ ಸುತ್ತ ಏನ್ ಮಾಡ್ತೀವಿ ನಾವು, ಲೆಡ್ ಆಕ್ಸೈಡ್ ನ ಪೇಸ್ಟ್ ಮಾಡಿರ್ತೀವಿ. ಓಕೆ, ಎಲೆಕ್ಟ್ರೋಲೈಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯು ಜಸ್ಟ್ ಸಿ ಎಲೆಕ್ಟ್ರೋಲೈಟ್ ಇಸ್ 38% of your H2SO4. 38% of your H2SO4. Okay, this is actually the composition of a lead storage battery. Coming to your anode reaction, ಏನಾಗುತ್ತೆ ಇಲ್ಲಿ ಅಂದ್ರೆ, Pb plus SO4 2 minus gives you PbSO4 plus 2 electrons. ಅದೇ ನಾವೆಲ್ಲರೂ ಕ್ಯಾಥೋಡಿಗೆ ಬಂದ್ರೆ ಏನಾಗುತ್ತೆ, PbO2 plus SO4 2 minus plus 4H plus, ಈ H plus ಇಲ್ಲಿಂದ ಬಂತು by your H2SO4. It will take now 2 electrons to give you PbSO4 plus what? 2 water. Anode ಮತ್ತೆ ಕ್ಯಾಥೋಡ್. ಓವರ್ ಆಲ್ ರಿಯಾಕ್ಷನ್ ಬರೀತಿದೀವಿ ಅಥವಾ ನೆಟ್ ರಿಯಾಕ್ಷನ್ ಬರೀತಿದೀವಿ ಅಂದ್ರೆ ಏನ್ ಮಾಡ್ಬೇಕು ಈಗ, ಕಂಬೈನ್ ಮಾಡಿ. ಸೊ Pb plus PbO2 plus 2H2SO4 gives you 2 PbSO4 plus 2 water. ಯಾಕೆ ಈ ರಿಯಾಕ್ಷನ್ ಇಂಪಾರ್ಟೆಂಟ್, ಯಾವ ತರ ರೀಚಾರ್ಜ್ ಆಗುತ್ತೆ ಅಂತ ನೋಡೋಣ. ಈಗ ನಿಮ್ಮ ಎಕ್ಸಾಂಪಲ್ ಪ್ರಕಾರ ಇನ್ವರ್ಟ್ ನ ನಿಮ್ಮ ಮೈಂಡಿಗೆ ತಗೊಳ್ಳಿ. ಓಕೆ, ಇನ್ವರ್ಟರ್ ನಿಮ್ಮ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಅಂತ ಕನ್ಸಿಡರ್ ಮಾಡಿ. ಯಾವಾಗ ಕರೆಂಟ್ ಹೋಗುತ್ತೆ ಏನಾಗುತ್ತೆ, ರಿಯಾಕ್ಷನ್ ಒನ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಉಂಟು ಅಂತ ಅರ್ಥ. ಕರೆಂಟ್ ಹೋಯ್ತು, ಕರೆಂಟ್ ಬರ್ತಾ ಉಂಟು ಅಂದ್ರೆ ಅರ್ಥ ಏನು, ಈ ಡೈರೆಕ್ಷನ್ ಅಲ್ಲಿ ನಿಮ್ಮ ಇನ್ವರ್ಟರ್ ವರ್ಕ್ ಆಯ್ತು. ಈಗ ಕರೆಂಟ್ ಬಂತು,
ಕರೆಂಟ್ ಬಂತು ಅಂದ್ಕೊಳ್ಳಿ ಏನಾಗುತ್ತೆ, ಈ ಡೈರೆಕ್ಷನ್ ಏನಾಗುತ್ತೆ, ಉಲ್ಟಾ ಆಗ್ಬಿಡುತ್ತೆ. ಈ ಡೈರೆಕ್ಷನ್ ಈಗ ಏನಾಯ್ತು, ಉಲ್ಟಾ ಆಯ್ತು. ಸೊ ಉಲ್ಟಾ ಡೈರೆಕ್ಷನ್ ಅಲ್ಲಿ ಏನಾಗ್ತಾ ಉಂಟು, ರೀಚಾರ್ಜ್ ಆಗ್ತದೆ, ರೀಚಾರ್ಜ್ ಆಗುತ್ತೆ. ಆ ರೀಸನ್ ಇಂದನೇ ನಾವೇನ್ ಹೇಳಿದ್ದು, ಸೆಕೆಂಡರಿ ಬ್ಯಾಟರೀಸ್ ಆರ್ ದಿ ಒನ್ ದಟ್ ಕ್ಯಾನ್ ಬಿ ರೀಚಾರ್ಜ್ ಬೈ ಹೌ, ಬೈ ಪಾಸಿಂಗ್ ದಿ ಕರೆಂಟ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಕರೆಂಟ್ ಬಂದ್ಕೊಳ್ಳಿ ಯಾವ ರಿಯಾಕ್ಷನ್ ಮುಂದೆ ಹೋಗ್ತಾ ಇತ್ತು ಅದೇನಾಗುತ್ತೆ, ಈಗ ರಿವರ್ಸ್ ಆಗಿ ನಿಮ್ಗೆ ನಿಮ್ಮ ರಿಯಾಕ್ಟೆಂಟ್ಸ್ ವಾಪಸ್ ಉತ್ಪತ್ತಿ ಮಾಡುತ್ತೆ. ಸೊ ಒಂದ್ಸರಿ ಇದು ಉತ್ಪತ್ತಿ ಆಯ್ತು ಅಂದ್ರೆ ಅರ್ಥ ಏನು, ವಾಪಸ್ ಕರೆಂಟ್ ಹೋದ್ಕೊಳ್ಳಿ ಏನಾಗುತ್ತೆ, ಏನು ಉತ್ಪತ್ತಿ ಆಗುತ್ತೆ ಅದು ವಾಪಸ್ ಯೂಸ್ ಆಗುತ್ತೆ. ವಾಪಸ್ ಕರೆಂಟ್ ಬಂತು ಅಂದಾಗ ಏನಾಗುತ್ತೆ, ಅದೇ ಈಗ ರಿವರ್ಸ್ ಆಗಿ ನಿಮ್ಮ ರಿಯಾಕ್ಟೆಂಟ್ಸ್ ವಾಪಸ್ ಕೊಡುತ್ತೆ. ಸೊ ಈ ತರ ಮಾಡಿದಾಗ ಅದೇನಾಗುತ್ತೆ, ನಿಮ್ಮ ಇನ್ವರ್ಟರ್ಸ್ ಏನಿರುತ್ತಲ್ಲ ಅದು ಚಾರ್ಜ್ ಆಗುತ್ತೆ. ಸೊ ಆ ರೀಸನ್ ಇಂದ ಆ ತರ ಒಂದು ಬ್ಯಾಟರೀಸ್ ನ ಲಾಂಗರ್ ಡ್ಯೂರೇಷನ್ ತನಕನು ಯೂಸ್ ಮಾಡಬಹುದು. ಅರ್ಥ ಆಗ್ತಾ ಉಂಟಾ? ಯಾವ ರಿಯಾಕ್ಷನ್ ಕರೆಂಟ್ ಹೋದಾಗ ಫಾರ್ವರ್ಡ್ ಅಲ್ಲಿ ಹೋಗ್ತಾ ಇರುತ್ತೋ, ಕರೆಂಟ್ ಹೋದ್ಕೂಳೆ ಅಥವಾ ಕರೆಂಟ್ ಬಂದ್ಕೂಳೆ ಏನಾಗುತ್ತೆ, ಅದು ರಿವರ್ಸ್ ಡೈರೆಕ್ಷನ್ ಅಲ್ಲಿ ವರ್ಕ್ ಆಗುತ್ತೆ. ಆ ರಿವರ್ಸ್ ಡೈರೆಕ್ಷನ್ ವರ್ಕ್ ಆದಾಗ ಅದು ಏನ್ ಮಾಡ್ತದೆ, ಅದು ತನಗ್ ತಾನೇ ಅದು ರೀಚಾರ್ಜ್ ಆಗ್ತಾ ಇರುತ್ತೆ. ಇನ್ಮೇಲೆ ಇನ್ವರ್ಟರ್ ನೋಡ್ತಾ ಇದ್ದೀರಾ ಅಂದ್ಕೂಳೆ ನಿಮ್ಗೆ ಈ ರಿಯಾಕ್ಷನ್ ಗಳು ನೆನ್ಪಾಗಬೇಕು. ಅರ್ಥ ಆಯ್ತಾ? ಕರೆಂಟ್ ಹೋಯ್ತು, ಕರೆಂಟ್ ಬಂತು ಇನ್ವರ್ಟರ್ ಮೂಲಕ ಅಂದ್ರೆ ಏನಾಗ್ತಾ ಉಂಟು, ಫಾರ್ವರ್ಡ್ ರಿಯಾಕ್ಷನ್ ಆಗ್ತಾ ಉಂಟು. ಕರೆಂಟ್ ಬಂತು ಅಂದಾಗ ಏನಾಗುತ್ತೆ, ಇನ್ವರ್ಟರ್ ಆದ್ರೂ ವರ್ಕ್ ಆಗ್ತಾ ಇರುತ್ತೆ, ಏನಾಗ್ತಾ ಇರುತ್ತೆ ಅಲ್ಲಿ ರಿಯಾಕ್ಷನ್ ಉಲ್ಟಾ ಆಗಿ ರೀಚಾರ್ಜ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಯೋರ್ ಸೆಕೆಂಡರಿ ಸ್ಟೋರೇಜ್ ಬ್ಯಾಟರಿ. ಅನದರ್ ಒನ್ ಎಕ್ಸಾಂಪಲ್ ಇಸ್ ದೇರ್ ವಿಚ್ ಇಸ್ ಕಾಲ್ಡ್ ಆಸ್ ಯೋರ್ ನಿಕಲ್ ಕ್ಯಾಡ್ಮಿಯಂ ಅಂತ ಹೇಳ್ತೀವಿ. ನಿಕಲ್ ಕ್ಯಾಡ್ಮಿಯಂ ಬ್ಯಾಟರಿ. Nickel cadmium battery. I'll directly give you the reaction over here. Cadmium along with my nickel hydroxide, NiOH thrice. Basically, it is going to give you cadmium oxide plus NiOH twice plus H2O. NiH2O. Correct, aita? 2 plus 2, 4. ಸೊ ಇದು ಬ್ಯಾಲೆನ್ಸ್ ಆಗಿಲ್ಲ ಅಲ್ವಾ. ಸೊ 2 NiOH thrice, 2 NiOH twice. Now it's balanced. 2s are 6, 2s are 4, 5, 6. Yeah, it's balanced. Remember, everything here is a solid part. Yes, it's your liquid. So ಈ ಒಂದು ಬ್ಯಾಟ್ರಿ, ಓಕೆ, ಅಫ್ ಕೋರ್ಸ್ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಕಿಂತ ಇದು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್. ಓಕೆ, ಆದ್ರೂ ಕೂಡ ಇದು ಕೂಡ ಕಮ್ಸ್ ಅಂಡರ್ ಯೋರ್ ಸೆಕೆಂಡರಿ ಬ್ಯಾಟ್ರಿ. ಯಾವಾಗ ಈ ಬ್ಯಾಟ್ರಿ ಯೂಸ್ ಮಾಡ್ತೀವಿ ಅದು ಫಾರ್ವರ್ಡ್ ರಿಯಾಕ್ಷನ್ ಹೋಗುತ್ತೆ. ಯಾವಾಗ ಇದನ್ನ ಯೂಸ್ ಮಾಡಲ್ಲ ಅದೇನಾಗುತ್ತೆ, ತಾನು ರೀಚಾರ್ಜ್ ಆಗುತ್ತೆ ಬೈ ಗೋಯಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. Able to understand what is the main difference between your primary and a secondary battery. So primary battery means ಒಂದ್ಸರಿ ಅದು ಯೂಸ್ ಆಗಿ ಡೆಡ್ ಆಯ್ತು ಅಂದ್ರೆ ನಾವು ಅದನ್ನು ವಾಪಸ್ ಯೂಸ್ ಮಾಡಕ್ಕೆ ಆಗೋದಿಲ್ಲ. ಅದೇ ಸೆಕೆಂಡರಿ ಬ್ಯಾಟ್ರಿ ಆತರ ಇಲ್ಲ, ಯೂಸ್ ಮಾಡಿ ಅವಾಗ ಒಂಥರ ರಿಯಾಕ್ಷನ್ ಆಗ್ತಾ ಇರುತ್ತೆ, ಅದನ್ನ ನಾವು ರೀಚಾರ್ಜ್ ಮಾಡಿ ಇನ್ನೊಂದ್ ಸರಿ ಬೇಕಾದ್ರೂ ಯೂಸ್ ಮಾಡಬಹುದು. ಸೊ ದಿಸ್ ಕಂಪ್ಲೀಟ್ಸ್ ಅವರ್ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್. ಇಸ್ ದಟ್ ಕ್ಲಿಯರ್? ಓಕೆ.